ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನದ ವರದಾನ ಬಾಬಾರವರು ಪ್ರತಿದಿನದ ವರದಾನದಂತೆ ಈ ದಿನದ ವರದಾನವನ್ನು ಕೊಟ್ಟಿದ್ದಾರೆ. ಪ್ರತಿ ಸಮಯ ತಮ್ಮ ದೃಷ್ಟಿ, ವೃತ್ತಿ ಮತ್ತು ಕೃತಿಯ ಮೂಲಕ ಸೇವೆ ಮಾಡುವಂತಹ ಪಕ್ಕಾ ಸೇವಾದಾರಿ ಭವ. ಪ್ರತಿ ಸಮಯ ತಮ್ಮ ದೃಷ್ಟಿ, ವೃತ್ತಿ ಮತ್ತು ಕೃತಿಯ ಮೂಲಕ ಸೇವೆ ಮಾಡುವಂತಹ ಪಕ್ಕಾ ಸೇವಾದಾರಿ ಭವ. ಈ ದಿನ ವಿಶೇಷವಾಗಿ ಬಾಬಾರವರು ನಾವು ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ನಾವು ಲೌಕಿಕದಲ್ಲಿದ್ದೇವೆ, ನಾವು ಬಂಧನದಲ್ಲಿದ್ದೇವೆ, ನಾವು ಪ್ರತಿದಿನ ಸೇವಾ ಕೇಂದ್ರಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಜವಾಬ್ದಾರಿಗಳು ಜಾಸ್ತಿ ಇದೆ, ಅಥವಾ ನಮ್ಮ ಶರೀರ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅನೇಕ ಕಾರಣಗಳಿಂದ ಬಹಳಷ್ಟು ಆತ್ಮರು ನಮಗೆ ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಸೇವೆ ಸಿಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟು ಕೂಡ ತುಂಬ ಇರುತ್ತೆ ಬಾಬಾರವರ ಮುಂದೆ. ಯಾಕೆ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಸಾವಿರಾರು ಜನ ಸೇರುವಂತಹ ಒಂದು ಕಾರ್ಯಕ್ರಮ ಇದ್ದರೆ ಅಲ್ಲಿ ನೂರಾರು ಜನ ಸೇವೆ ಮಾಡಿದರೆ ಸಾಕಾಗುತ್ತೆ. ನೂರಾರು ಜನ ಸೇರುವಂಥ ಕಾರ್ಯಕ್ರಮ ಇದ್ದರೆ 4-6 ಜನ ಓಡಾಡಿದ್ರೆ ಸಾಕಾಗುತ್ತೆ. ಸೇವೆ ಅಷ್ಟೇ ಇರುತ್ತೆ ಸ್ಥೂಲ ಸೇವೆ ಅಂತ ತಗೊಂಡಾಗ. ಸ್ಥೂಲ ಸೇವೆಗೆ ಲಿಮಿಟೆಡ್ ಮೆಂಬರ್ಸು ಸಾಕು ಮತ್ತು ಲಿಮಿಟೆಡ್ ಪೊಟೆನ್ಷಿಯಲ್ ಸಾಕಾಗುತ್ತೆ. ಆಮೇಲೆ ಅಷ್ಟು ಮಾಡಿದ್ರೇ ಅದು ಚಂದ. ಈಗ 1000 ಜನ ಸೇರೋ ಕಾರ್ಯಕ್ರಮದಲ್ಲಿ 500 ಜನನೂ ಓಡಾಡ್ತಾನೆ ಇದ್ರು ಅಂತಂದರೆ ಅದು ಒಂದು ಶಿಸ್ತು ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಒಂದು ಕಾರ್ಯಕ್ರಮ ಅನ್ನಿಸ್ಕೊಳ್ಳೋದಿಲ್ಲ, ಒಂದು ಪ್ರೋಗ್ರಾಮ್ ಅನ್ನಿಸ್ಕೊಳ್ಳೋದಿಲ್ಲ, ಅದಕ್ಕೊಂದು ಮೆರುಗು ಕೂಡ ಬರೋದಿಲ್ಲ. ಆಗ ಅಯ್ಯೋ ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ ನೋಡಿ, ಅಕ್ಕವ್ರು ಎಷ್ಟೊಂದು ಓಡಾಡ್ತಾ ಇದ್ದಾರೆ, ಅಣ್ಣಂದ್ರು ಎಷ್ಟೊಂದು ಓಡಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಎಷ್ಟೆಲ್ಲ ಸೇವೆ ಮಾಡ್ತಿದ್ದಾರೆ, ನನಗೇನೂ ಸೇವೆ ಇಲ್ಲ, ನನಗೆ ಯಾರೂ ಸೇವೆ ಕೊಟ್ಟಿಲ್ಲ, ನಾನು ಬರೋದು ಸುಮ್ಮನೆ ಕೂಡೋದು ಹೋಗ್ತಾ ಇದ್ದೀನಿ, ಬಾಬನಿಗೆ ಹೇಳ್ತಾನೆ ಇದ್ದೀನಿ, ಬಾಬಾ ಕೇಳಿಸ್ಕೊಳ್ತಾ ಇಲ್ಲ. ಎಷ್ಟೋ ಜನ ಒಳಗೊಳಗಡೆ ಹತ್ತು ಬಿಡ್ತಾರೆ, ನಮ್ಮನ್ನು ಬಿಟ್ಕೊಳ್ಳೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ. ನಾವು ಕೇಳಿಸ್ಕೊಂಡಿದ್ದನ್ನು ನಾವು ಚಿಂತನೆ ಮಾಡೋಣ. ಎಲ್ಲ ಭಾವನೆಗಳು ಎಲ್ಲ ಹಂತದಲ್ಲಿ ಬರುತ್ತೆ. ಇದು ಅಂಥವ್ರಿಗೂ ಕೂಡ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸೇವೆಯ ಯಥಾರ್ಥ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ. ಹಾಗಾಗಿ ಆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಬಾಬಾರವರು ಈ ವರದಾನದ ಮುಖಾಂತರ ಪಕ್ಕಾ ಸೇವಾದಾರಿಯಾಗಿ, ಸೇವೆ ಅಂತಂದ್ರೆ ಏನೋ ಒಂದು ಮಾಡ್ತಾನೆ ಇರೋದು ಅಂತ ಅಲ್ಲ, ಬರೀ ಸ್ಥೂಲವಾದ ಸೇವೆನೇ ಸೇವೆ ಅಂತ ಅಷ್ಟೇ ಅಲ್ಲ, ಅಥವಾ ಅಷ್ಟನ್ನು ಮಾತ್ರ ಮಾಡಬಹುದು ಅಂತ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಬರೀ ಧನ ಸೇವೆ ಮಾಡ್ತಾರೆ ಕೆಲವರು. ನೋಡಿ ಅವರು ಅಷ್ಟೊಂದು ಮಾಡ್ತಿದ್ದಾರೆ, ನಮಗೆ ಭಗವಂತ ಯಾಕೆ ಕೊಟ್ಟಿಲ್ಲ, ಈ ಲಾಸ್ಟ್ ಜನ್ಮದಲ್ಲಿ ನಮಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟು ಬಿಟ್ಟ, ನಮ್ಮ ಭಾಗ್ಯ ಬೆಳಗಿಸ್ಕೊಳ್ಳೋದಕ್ಕೆ ನಮಗೆ ಬಾಗಿಲೇ ತೆರೆದಂಗೆ ಮುಚ್ಚಿಬಿಟ್ಟ. ಎಷ್ಟು ಮಾತುಗಳು ನಮ್ಮಲ್ಲಿ ಬರುತ್ತೆ ಮನಸ್ಸಲ್ಲಿ. ನಮಗೂ ಆಸೆ ಇರಲ್ವ ಬಾಬಾ, ನಾವು ಕೂಡ ಅವರಂತೆ ಒಳ್ಳೆ ಪದವಿಯನ್ನು ಪಡಿಬೇಕು, ಒಳ್ಳೆ ಸೇವೆ ಮಾಡಬೇಕು, ನಾನು ಕೈ ತುಂಬ ಎಲ್ರಿಗೂ ಕೊಟ್ಟು ಸೇವೆ ಮಾಡಬೇಕು ಅಂತ ಆಸೆ ಇರುತ್ತಲ್ವ ಬಾಬಾ. ನಮಗೆ ಯಾಕೆ ಇಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕಾಕಿಸಿದೀಯಾ, ನಮಗೆ ಯಾಕೆ ಇಷ್ಟು ತೊಂದರೆ ಕೊಟ್ಟಿದೀಯಾ,
ನಮಗೆ ಯಾಕೆ ಇಂಥ ಪತಿ ಇಂಥ ಮಕ್ಕಳು ಸಿಕ್ಕಿದ್ದಾರೆ, ನನಗೆ ಯಾಕೆ ಇಷ್ಟು ಬಂಧನ, ಇಷ್ಟು ಜನ್ಮಗಳಲ್ಲಿ ನಾನು ಎಷ್ಟಾದರೂ ಸಹಿಸ್ಕೊಂಡಿದ್ದೀನಿ ಪರವಾಗಿಲ್ಲ, ಆದರೆ ಅಂತಿಮ ಜನ್ಮ ನೀನು ಬಂದಾಗಾದರೂ ನನಗೆ ಒಂದಷ್ಟು ಬಿಡುಗಡೆ ಇರಬೇಕಾಗಿತ್ತು, ಸ್ವತಂತ್ರ ಇರಬೇಕಾಗಿತ್ತು, ಒಂದಷ್ಟು ಸ್ಥಿತಿವಂತರ ಆಗಬೇಕಾಗಿತ್ತು. ನಾನು ಹೆಂಗೆ ಭಾಗ್ಯ ಬೆಳಗಿಸ್ಕೊಳ್ಳಿ ಬಾಬಾ? ನೋಡು, ಅವ್ರು ನನಗೆ 10 ರೂಪಾಯಿ ಕೊಡೋಕ್ಕಾಗ್ತಾ ಇಲ್ಲ, ಲಕ್ಷಗಟ್ಟಲೆ ಕೊಡ್ತಿದ್ದಾರೆ, ಸಾವಿರಗಟ್ಟಲೆ ಕೊಡ್ತಾ ಇದ್ದಾರೆ, 100 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ನನ್ನ ಕೈಲಿ ಆಗ್ತಿಲ್ವಲ್ಲ ಅಂತ ನನಗೆ ಒಳಗೊಳಗಡೆ ತುಂಬ ಬೇಜಾರಾಗ್ತಿದೆ. ನಾನು ಎಷ್ಟು ಕಷ್ಟಪಟ್ಟರು, ಪೈಸಾ ಕೂಡಿಟ್ರು ಕೂಡ ಅಲ್ಲಲ್ಲಿಗೆ ಸರಿ ಹೋಗ್ತಾ ಇದೆ ಬಾಬಾ. ನನಗೆ ಧನ ಸೇವೆ ಮಾಡೋಕ್ಕೂ ಆಗ್ತಾ ಇಲ್ಲ. ಹಾಗೆ ಕರ್ಮಣ ಸೇವೆ ಮಾಡೋಣ ಅಂದ್ಕೊಂಡ್ರೆ ನಾನು ದುಡಿಬೇಕು, ನಾನು ಊಟ ಮಾಡಬೇಕು. ಹಂಗೂ ಬಂದು ಇಲ್ಲಿ ಕೂತ್ಕೊಂಡ್ರೆ ಎಲ್ಲರ ಥರ ನನಗೆ ಸೇವೆನೂ ಸಿಗೋದಿಲ್ಲ. ಯಾಕಂದರೆ ಅಲ್ಲಲ್ಲಿ ಒಂದು ನಿಮಿತ್ತ ಆಗ್ಬಿಟ್ಟಿರ್ತಾರೆ. ಸಮಯ ಕೊಟ್ಟು ಯಾರು ಇರ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿರುತ್ತೆ. ಯಾವಾಗಲೂ ಒಂದು ಸಲ ಬಂದವರಿಗೆ ಸಡನ್ ಆಗಿ ಸೇವೆ ಸಿಗೋದಿಲ್ಲ. ಸಿಕ್ಕರು ಅಲ್ಪ ಸ್ವಲ್ಪ ಸಿಕ್ಕುತ್ತೆ. ಈ ಕಡೆ ಕರ್ಮಣ ಸೇವೆ ಮಾಡಲಿಕ್ಕೆ ಸಮಯ ಇಲ್ಲ. ಯಾಕಂದರೆ ಸಂಪತ್ತಿಲ್ಲ ಅಂದಾಗ ಸಮಯನೂ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ. ಅದರಲ್ಲೂ ಸಮಯ ಮಾಡಿಕೊಳ್ಬೇಕು ಅಂದ್ರೆ ಒಂದಷ್ಟು ಬಂಧನ ಇಲ್ಲದೆ ಇರೋರು, ಸ್ವತಂತ್ರವಾಗಿರೋರು ಒಂದಷ್ಟು ಸಮಯವನ್ನು ಮಾಡಿಕೊಂಡು ಬರ್ತಾರೆ. ಅಂದರೆ ಅಂತಿಮ ಜನ್ಮದಲ್ಲಿ ಸ್ಥಿತಿವಂತರೂ ಆಗಲಿಲ್ಲ, ಹಾಗಾಗಿ ಒಂದಷ್ಟು ಜವಾಬ್ದಾರಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಸ್ವಲ್ಪ ಬಂಧನನೂ ಉಳ್ಕೊಂಡಿದೆ. ಮತ್ತೆ ನಾನು ಹೆಂಗೆ ಸೇವೆ ಮಾಡಲಿ ಬಾಬಾ? ಕರ್ಮಣ ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಸಿಕ್ಕಾಗ ನನಗೆ ಬೇಕಾದಾಗ ನನಗೆ ಎಷ್ಟು ಬೇಕೋ ಅಷ್ಟು ಸೇವೆನೂ ಕೂಡ ಸಿಗೋದಿಲ್ಲ. ಯಾಕಂದರೆ ಯಾವಾಗಲೂ ಕಾರ್ಯಕ್ರಮಗಳು ಇರೋದಿಲ್ಲ, ಯಾವಾಗಲೂ ಸೇವಾ ಕೇಂದ್ರಗಳಲ್ಲಿ ಸೇವೆನೂ ಇರೋದಿಲ್ಲ. ಎಷ್ಟೋ ಮಾತೆಯರು ಮನಸ್ಸು ಒಳಗಡೆನೆ ಕೊರಗ್ತಾ ಇರ್ತಾರೆ. ಬಾಬನ ಹತ್ರ ಅಪ್ಲಿಕೇಶನ್ ಹಾಕ್ತಾರೆ. ಉಗುಳುವಂಗಿಲ್ಲ, ನುಂಗುವಂಗಿಲ್ಲ, ಕಣ್ಣೀರು ಹಾಕುವಂಗಿಲ್ಲ, ಯಾರ ಹತ್ರ ಹೇಳ್ಕೊಳ್ಳುವಂಗಿಲ್ಲ, ಹೋಗೋದು ಬಾಬಾ ಫೋಟೋ ಮುಂದೆ ಕೊಡೋದು. ಯಾಕೆ ಮಾತೆಯರು ಜಾಸ್ತಿ ಬಾಬನ ಮುಂದೆ ಕೂಡ್ತಾರೆ, ಬಾಬಾ ಕಮರದಲ್ಲೇ ಬಾಬಾ ರೂಮಲ್ಲೇ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂದರೆ ಅವ್ರ ದುಃಖ ಯಾರಿಗೂ ಅರ್ಥ ಆಗೋದಿಲ್ಲ. ನಿಜಕ್ಕೂ ಕೂಡ ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆದರೂ ಯಾರು ಏನೂ ಮಾಡೋಕ್ಕಾಗಲ್ಲ. ಬಲೆ ನಿಮಿತ್ತರು ಇದ್ದರೂ ಕೂಡ, ಕೇಳಿಸ್ಕೊಂಡ್ರೂ ಕೂಡ ಎಲ್ಲ ಕೇಸ್ಗಳು ಇದೆ ಅಂದಾಗ ಅವರು ಏನು ಮಾಡೋಕ್ಕಾಗುತ್ತೆ? ಎಷ್ಟು ಜನಕ್ಕೆ ಸಮಾಧಾನ ಮಾಡೋಕ್ಕಾಗತ್ತೆ? ಎಷ್ಟು ಜನಕ್ಕೆ ಸೇವೆ ಕೊಡೋಕ್ಕಾಗತ್ತೆ? ಆಮೇಲೆ ಆ ಪರಿಸ್ಥಿತಿಯನ್ನು ಯಾರ್ದು ಅಂತ ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಎಲ್ಲರದ್ದು ಅವರವರದ್ದೇ ಒಂದು ಪರಿಸ್ಥಿತಿ. ಹಂಗೆ ಕೇಳಿಸ್ಕೊಂಡು ಅವ್ರು ಕೂತ್ಕೊಂಡ್ರೆ ಅವ್ರಿಗೂ ಸಮಯ ವ್ಯರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಹೋಗೋದು ಬಾಬಾನ ಫೋಟೋದ ಮುಂದೆ ಕೂತ್ಕೊಳ್ಳೋದು, ಬಾಬಾರವ್ರ ಮುಂದೆ ಕೂತ್ಕೊಳ್ಳೋದು, ಬಾಬಾರವ್ರ ಹತ್ರ ಹೇಳ್ಕೊಳ್ಳೋದು, ಕಣ್ಣೀರು ಹಾಕೋದು, ಇದು ತುಂಬ ನಡೆಯುತ್ತೆ ಮಾತೆಯರಲ್ಲಿ. ಒಳಗಡೆ ಘರ್ಷಣೆ. ಇದು ಕುಂತ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಬರ್ತಾರೆ ಬಾಬನ ಮನೆಗೆ, ಕೂತ್ಕೊಂಡ್ರೆ ಒಂದು ಭಯ, ಅಯ್ಯೋ ನಾವು ಬರೋದೇ ಅಪರೂಪಕ್ಕೆ, ಸೇವೆ ಮಾಡೋಕ್ಕಾಗ್ತಿಲ್ವಲ್ಲ, ಸೇವೆ ಮಾಡಲಿಲ್ಲ ಅನ್ಕೊಂತಾರೇನೋ, ಬಾಬಾ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಬರ್ತಾರೆ, ಬಾಬಾ ರೂಮಲ್ಲಿ ಕೂತ್ಕೋತಾರೆ ಅಂತ ಅನ್ಕೊಂಡ್ಬಿಡ್ತಾರೇನೋ, ಸೇವೆ ಕೊಡ್ತಾರೇನೋ, ಸೇವೆ ಕೊಡಲಿಲ್ವೋ, ಅದು ಒಂದು ಭಯದಲ್ಲೇ ಬಾಬಾ ರೂಮಲ್ಲಿ ಕೂತ್ಕೋಬೇಕು. ನಿಶ್ಚಿಂತವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಸೇವೆ ಅಂತೇಳಿ ಅವರು ಕರೆದು ಕೊಟ್ಟರೆ, ಅಯ್ಯೋ ದಿನಕ್ಕೆ ಬರದೆ ನಾನು ವಾರಕ್ಕೆ ಒಂದ್ಸಲಿ, 15 ದಿನಕ್ಕೆ ಒಂದ್ಸಲಿ ಒಂದು ಸ್ವಲ್ಪ 15 ನಿಮಿಷ ಬಾಬಾರವ್ರ ಹತ್ರ ಮಾತಾಡ್ಬೇಕು ಅನ್ಕೊಂಡೆ, ಮಾತಾಡೋಕ್ಕೆ ಟೈಮೇ ಸಿಗಲಿಲ್ಲ, ಬಾಬಾರವ್ರ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ಯೋಗ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಸೇವೆ ಮಾಡುವಾಗ ಯೋಗದ ಚಿಂತೆ, ಯೋಗದಲ್ಲಿದ್ದಾಗ ಸೇವೆಯ ಚಿಂತೆ, ಅವೆರಡರೂ ಇದ್ದರೆ ಒಂದು ಭಯದ ಚಿಂತೆ, ಬಂಧನದ ಚಿಂತೆ. ಆ ಥರ ವಾತಾವರಣದಲ್ಲಿ ಉಸಿರು ಗಟ್ಟಿ ಬಿಟ್ಟಿರುತ್ತೆ. ಇದು ವಾಸ್ತವ. ಇದಕ್ಕೆ ನಿಮಿತ್ತ ಟೀಚರ್ಸ್ ಅಂತ ಆಗಲಿ ಅಥವಾ ಅಲ್ಲಿ ನಿಮಿತ್ತರಂತ ಆಗಲಿ ಅಲ್ವೇ ಅಲ್ಲ. ಪ್ರತಿಯೊಬ್ಬರ ಮನಸ್ಥಿತಿ ಹಿಂಗಾಗಲಿಕ್ಕೆ ಕಾರಣ ಪರಿಸ್ಥಿತಿ, ಅಂತಿಮ ಜನ್ಮದ ಪಾತ್ರ ಇದು ಅಷ್ಟೇ. ಇದರಿಂದ ನಾವು ಯಾವ ಟೀಚರ್ಸನ್ನು ದೂಷಿಸ್ತಾ ಇದ್ದೀವಿ ಅಂತಾಗಲಿ ಅಥವಾ ಅವ್ರ ಕಾರಣ ಅಂತಾಗಲಿ ಅಲ್ಲ ಅದರ ಅರ್ಥ. ಪ್ರತಿಯೊಬ್ಬ ಮಾತೆಯರಿಗೂ ಈ ಭಯ ಕಾಡುತ್ತೆ ಇದು. ಯಾಕಂದರೆ ಮೊದಲು ಒಂದು ನಾವು ಲೌಕಿಕದಲ್ಲಿದ್ದವರು, ನಾವು ಸಂಸಾರದಲ್ಲಿದ್ದವರು,
ನಾವು ಜವಾಬ್ದಾರಿಯಲ್ಲಿರೋರು, ನಾವು ಬಂಧನದಲ್ಲಿರೋರು. ಆ ಭಯ, ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರದು, ತಣ್ಣಗ ಕೂತ್ಕೊಂಡು ಯೋಗ ಮಾಡಬೇಕು ಮೈ ಮರೆತು ಅಂದರೆ ಟಕ್ಕಂತ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕರೆದು ಸೇವೆ ಕೊಡ್ಬೋದು. ಸೇವೆ ಅಂತ ಮಾಡ್ತಾ ಹೋದಾಗ ನನಗೆ ಯೋಗ ಮಾಡಬೇಕು ಅನಿಸಿದ್ದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಇರ್ಬೋದು. ಈ ಗೊಂದಲದಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳು ಬಾಬಾರವ್ರ ಮುಂದೆ ಇಡ್ತಾರೆ. ಹಾಗಾಗಿ ಬಾಬಾರವ್ರ ಕಣ್ಣುಗಳನ್ನು ನೋಡಿಕೊಂಡು ಮಾತಾಡ್ತಾ 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 ತಮಗೆ ಸಾಕಷ್ಟು ದುಃಖವನ್ನು ಹೊರಗೆ ಹಾಕಿ ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋದನ್ನು ಕಣ್ಣೀರ ಮುಖಾಂತರ ಅಶ್ರು ತರ್ಪಣ ಮಾಡಿ ಒಂದಷ್ಟು ಹೃದಯ ಹಗರ ಮಾಡಿಕೊಂಡು ಹೊರಗೆ ಬರ್ತಾರೆ. ಇದು ಪ್ರತಿನಿತ್ಯ ಮಾತೆಯರ ಜೀವನದಲ್ಲಿ ನಡೆಯುವಂಥ ಸಹಜ ಮತ್ತು ಸಾಮಾನ್ಯವಾದಂಥ ಘಟನೆಗಳು. ಹಾಗಾಗಿ ಇವತ್ತು ವರದಾನ ಬಾಬರವರು ಕೊಟ್ಟಿರೋದು ಇಂತಹ ಪರಿಸ್ಥಿತಿಯಲ್ಲಿರುವ ಅದು ಮಾತೆಯರಾಗಿರ್ಬೋದು, ಅಣ್ಣಂದಿರಾಗಿರ್ಬೋದು, ಕುಮಾರ್ಸ್ ಆಗಿರ್ಬೋದು, ಕುಮಾರಿಯರಾಗಿರ್ಬೋದು. ನಮಗೆ ಬೇಕಾದ ಸೇವೆ ಸಿಗ್ತಾ ಇಲ್ಲ, ನಮ್ಮಲ್ಲಿರೋ ಟ್ಯಾಲೆಂಟಿಗೆ ತಕ್ಕಂಥ ಸೇವೆಯನ್ನು ಕೊಡ್ತಾ ಇಲ್ಲ, ನನಗೆ ತೃಪ್ತಿ ಇಲ್ಲ, ನಾನು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಸ್ವತಂತ್ರ ಇಲ್ಲ, ಹೀಗಾದರೆ ನಾನು ಸೇವೆ ಹೇಗೆ ಮಾಡಲಿ, ಘರ್ಷಣೆಗಳು ಜಾಸ್ತಿ ಬರ್ತಾ ಇದೆ, ನನಗಿದು ಅಡ್ಜಸ್ಟ್ ಆಗ್ತಾ ಇಲ್ಲ, ನನ್ನ ಹೆಲ್ತಿಗೆ ಸೂಟ್ ಆಗ್ತಾ ಇಲ್ಲ, ಏನೋ ಒಂದು ಕಾರಣಗಳು. ಹಾಗಾಗಿ ಇವತ್ತು ಬಾಬಾರವರು ರೇಸು ಅಂತ ಬಂದಾಗ ಎಲ್ಲರಿಗೂ ಇರಬೇಕಾಗತ್ತೆ. ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರಿಗೂ ಅವಕಾಶ ಕೊಡಬೇಕಾಗತ್ತೆ, ಓಡೋರಿಗೂ ಅವಕಾಶ ಕೊಡಬೇಕಾಗತ್ತೆ. ಹ್ಯಾಂಡಿಕ್ಯಾಪ್ಟ್ ಇರೋನ ನಾನು ರನ್ನಿಂಗ್ ರೇಸಲ್ಲಿ ಭಾಗವಹಿಸ್ತೀನಿ ಅಂದಾಗ, ಇಲ್ಲ ನೀನು ಹ್ಯಾಂಡಿಕ್ಯಾಪ್ಟ್ ಇದೆಯಾ, ನಿನ್ನ ರೇಸ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಒಲಿಂಪಿಕ್ನವ್ರದ್ದೇ ಅದು ರೂಲ್ಸ್ ತಪ್ಪಾಗತ್ತೆ. ಯಾರು ಬೇಕಾದರೂ ಕೊಡ್ಬೋದು ಬಂದ ಹೆಸರು. ಒಲಿಂಪಿಕ್ ಹೆಸರು ಇಟ್ಟಿದೆಯಾ ನೀನು ಅಂದರೆ ಯಾರ ಹೆಸರು ಕೊಟ್ಟರು ನೀನು ತೊಗೊಳ್ಬೇಕು, ಓಡಿಸ್ಬೇಕು, ಅಷ್ಟೇ ಕೆಲಸ. ಖುಲ್ಲಾ ಮೈದಾನ ಇಡಬೇಕು, ಓಡಕ್ಕೆ ಬಿಡಬೇಕು, ಅವರಿಗೆ ಅವಕಾಶ ಕೊಡಬೇಕು, ಅವ್ರದ್ದೇ ಆದ ಸ್ಟೈಲಲ್ಲಿ ಅವ್ರು ಓಡಲಿ. ಆ ರೀತಿ ಎಲ್ಲ ಸರಿ ಇದ್ದವರು ಇಷ್ಟು ನಿಮಿಷ ಕೊಡಬೇಕು ಅಂದರೆ ಹ್ಯಾಂಡಿಕ್ಯಾಪ್ಟ್ ಇರೋರು ಇಷ್ಟು ಕೊಡಿದ್ರು ಕೂಡ ಇವರು ವಿನ್ನರ್ ಅಂತ ಒಂದು ಫಿಕ್ಸ್ ಮಾಡಬೇಕಾಗತ್ತೆ, ಅಲ್ಲಿ ನ್ಯಾಯ ಸಿಗಬೇಕಾಗತ್ತಲ್ಲಿ ಅವ್ರಿಗೂ ಕೂಡ. ಅದೇ ಥರದಲ್ಲಿ ಇಲ್ಲಿನೂ ಕೂಡ ಬಾಬಾರವರು ಯಾರಿಗೂ ಅನ್ಯಾಯ ಆಗಬಾರ್ದು. ಆತ್ಮರು ಯಾರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಒಂದು ಸೇವೆ ಮಾಡಬೇಕು, ಪ್ರಾರಬ್ಧವನ್ನು ಪಡಿಬೇಕು ಅಂತ ಇದಾರೆಯೋ ಅವರು ಎಲ್ಲರಿಗೂ ಕೂಡ ಖುಲ್ಲಾ ಮೈದಾನ್ ಅವಕಾಶ ಇರಬೇಕಾಗತ್ತೆ. ಅದು ಒಂದಕ್ಕೆ ಅಥವಾ ಇಷ್ಟಕ್ಕೆ ಅಂತ ಸೀಮಿತ ಆಗಬಾರ್ದು. ಮತ್ತು ಇವ್ರು ಕೊಟ್ಟರೆ ಮಾತ್ರ ಸೇವೆ, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಥರದಲ್ಲಿ ಇರಬಾರ್ದು. ಅದಕ್ಕೆ ಎಲ್ಲರಿಗೂ ಸರ್ವ ಸ್ವತಂತ್ರ ಇರಬೇಕು. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟು ಬೇಕಾದರೂ ಸೇವೆಯನ್ನು ಮಾಡಿ ಪ್ರಾಪ್ತಿ ಪಡ್ಕೊಳ್ಳುವಂಥ ಅವಕಾಶ ಇರೋದರಿಂದಲೇ ಇದನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಇದನ್ನು ರನ್ನಿಂಗ್ ರೇಸ್ ಅಂತ ಕರೀತಾರೆ ಪುರುಷಾರ್ಥದಲ್ಲಿ. ಅಂದರೆ ಇವತ್ತು ಬಾಬಾರವರು ಹೇಳೋ ಪ್ರಕಾರ ತಮ್ಮ ದೃಷ್ಟಿ, ವೃತ್ತಿ ಮತ್ತು ಕೃತಿ ಪ್ರತಿ ಸಮಯ ಇದರಿಂದ ಸೇವೆ ಆಗಬೇಕು ಅಂತ ಪಕ್ಕ ಸೇವಾದಾರಿಗಳಾಗಿ. ಅದೇ ಹೇಳ್ತಾ ಇದ್ದೆ ನಾನು. ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ 1,000 ಜನ ಸೇರಿರುವಂಥ ಒಂದು ಕಾರ್ಯಕ್ರಮದಲ್ಲಿ 100 ಜನ ಓಡಾಡಿಕೊಂಡು ಮಾಡ್ತಿದ್ದಾರೆ. ನಮ್ಮನ್ನೆಲ್ಲ ಕುಂದರಿಸಿದ್ದಾರೆ, ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ. ಒಳಗಡೆ ಮನಸ್ಸು ಹೇಳ್ತಾ ಇದೆ, ನೋಡಿ ಏನು ಭಾಗ್ಯ ಬೆಳಗಿಸ್ಕೊಂಡೆ ನೀನು, ಅಲ್ಲಿಂದ ಖರ್ಚು ಮಾಡಿಕೊಂಡು ಅಷ್ಟು ದೂರದಿಂದ ಬಂದು ಮನೆಯಲ್ಲಿ ಬಿಡಿಸ್ಕೊಂಡು ಜಗಳ ಮಾಡಿಕೊಂಡು ಬಂದು ಚೇರ್ ಮೇಲೆ ಕೂತ್ಕೊಂಡು ಕಾರ್ಯಕ್ರಮ ನೋಡೋಕ್ಕ. ಟಿ ವಿಯಲ್ಲೂ ನೋಡ್ಬೋದಿತ್ತು, ಇದನ್ನು ಮೊಬೈಲಲ್ಲೂ ನೋಡ್ಬೋದಿತ್ತಲ್ಲ, ಕಾರ್ಯಕ್ರಮ ಲೈವ್ ಬರ್ತಾ ಇತ್ತು. ಇಲ್ಲಿ ಬಂದು ಏನು ದೊಡ್ಡ ಸಾಧನೆ ಮಾಡಿಬಿಟ್ಟೆ ನೀನು, ಏನಾದರೂ ಸೇವೆ ಮಾಡೋಕ್ಕೆ ಸಿಗ್ತಾ ನಿನಗೆ? ಇಲ್ಲ. ಈ ಥರ ಒಳಗೊಳಗಡೆ ಅವರು ಸೇವೆ ಮಾಡೋರನ್ನ ನೋಡಿ ಮನಸ್ಸು ಕೊರಗವ್ರಿಗೆ ಬಾಬಾ ಹೇಳ್ತಾರೆ, ಇಲ್ಲ ಮಗು, ಎಷ್ಟು ಓಡಾಡಿಕೊಂಡು ಸೇವೆ ಮಾಡುವವರ ಸೇವೆ ಮುಖ್ಯವಾಗಿರುತ್ತೋ ಅಷ್ಟು ಒಂದು ಮೂಲೆಯಲ್ಲಿ ಒಂದು ಚೇರಲ್ಲಿ ಕೂತ್ಕೊಂಡು ನಿಮ್ಮ ಸ್ಥಿತಿಯನ್ನು ಇಟ್ಟುಕೊಂಡು ನೀವೊಂದು ವಾಯುಮಂಡಲ ಮೌನವಾಗಿದ್ದುಕೊಂಡೇ ತಯಾರು ಮಾಡಿದರೆ ಅವರೆಲ್ಲರಿಗಿಂತನೂ ಕೂಡ ನಿಂದೂ ಶ್ರೇಷ್ಠ ಸೇವೆ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಂತಂದರೆ
ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು ಚೇರನ್ನು ತುಂಬಿಸಿದಾಗಲೂ ಕೂಡ 100% ಅಲ್ಲಿ ಸೇವೆ ಆಗುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಪ್ರೆಸೆಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ಕಾರ್ಯಕ್ರಮಕ್ಕೆ, ಜಗತ್ತಿಗೆ ನಾವು ತೋರಿಸಬೇಕಾದಂಥ ಸಮಯದಲ್ಲಿ ಅದು ಸೇವೆನೇ. ಆದರೆ ನಮಗದು ಸೇವೆ ಅಂತ ಅನಿಸೋದಿಲ್ಲ. ಹಾಗಾಗಿ ಒಳಗಡೆ ನಮಗೆ ಸಂಕಟ ಆಗುತ್ತಾ ಇರುತ್ತೆ. ಆ ಥರ ಖೇದ ಮಾಡಿಕೊಂಡು, ಸಂಕಟ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು ಸ್ಥಿತಿ ಕೆಡಿಸ್ಕೊಳ್ಳೋದ್ರ ಬದಲಾಗಿ ಯುಕ್ತಿ ಸೆ ಮುಕ್ತಿ. ಇವತ್ತು ಪರಿಸ್ಥಿತಿ ಏನೇ ಇರಲಿ, ಸ್ವಸ್ಥಿತಿಯನ್ನು ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿ. 100% ಇದರಲ್ಲಿ ಎಷ್ಟು ಎಂಜಾಯ್ಮೆಂಟ್ ಇದೆ ಅಂದರೆ ನಾನು ಸ್ವತಃ ಅನುಭವ ಮಾಡಿರೋದಿದು. ನಾನು ಆರಂಭದಲ್ಲಿ ಭಕ್ತಿ ಮಾರ್ಗದಲ್ಲಿ ತುಂಬ ಹುಡುಕಾಡಿ ಯಾವಾಗ ಮೌಂಟ್ ಅಬು ಹೋಗೋ ಅವಕಾಶ ಸಿಕ್ತು ಅಲ್ಲಿ ಹೋಗಿ ಕೋರ್ಸ್ ತಗೊಂಡೆ. ಆ ದಿನಗಳು ಯಾವತ್ತೂ ಪೂರ್ತಿ ನಿದ್ದೆ ಮಾಡಲಿಲ್ಲ. ನಾನು ರಾತ್ರಿ ಪೂರ್ತಿ ಎಷ್ಟು ಪುಳಕಿತನಾಗಿದ್ದೆ ಅಂದರೆ, ನಾನು ಹುಡುಕ್ತಾ ಇರೋದು ನನಗೆ ಸಿಕ್ಕಾಯಿತು. ಇನ್ನು ನನ್ನ ಹುಡುಕುವಿಕೆ ಎಲ್ಲವೂ ಕೂಡ ಸ್ಟಾಪ್ ಆಯಿತು. ಇನ್ನೇನಿದ್ರು ಎಕ್ಸ್ಪೀರಿಯನ್ಸ್ ಅಂತ ನನ್ನ ಕಾಲು ಭೂಮಿ ಮೇಲೆ ನಿಲ್ತಾ ಇರಲಿಲ್ಲ. ಅಷ್ಟು ರೋಮಾಂಚನ, ಅಷ್ಟು ಎಮೋಷ್ನಲ್ಲು. ಬಾಬಾರವರ ಒಂದೊಂದು ಕಣಗಳಲ್ಲಿ ಕೂಡ ತುಂಬಿಕೊಂಡಿರುವ ಅನುಭವ ಮಾಡ್ತಾ ಇದ್ದೆ. ಪಾಂಡವ ಭವನಕ್ಕೆ ಹೋದಾಗಂತೂ ಮೈ ರೋಮಾಂಚನ ಆಗ್ತಾ ಇತ್ತು. ಇಲ್ಲಿ ಮಮ್ಮ ಕೂತಿದ್ರಂತೆ, ಇಲ್ಲಿ ಬಾಬಾ ಕೂತಿದ್ರಂತೆ. ಪಾಂಡವ ಭವನದಲ್ಲಿ ಹೋದಾಗ ಬಾಬಾರವರ ಕಮರದ ಹಿಂದೆ, ಕುಟೀರದ ಹಿಂದೆ ಹೋಗಿ ಆ ಮಣ್ಣನ್ನೆಲ್ಲ ಮೈಗಚ್ಕೊಳ್ತಾ ಇದ್ದೆ. ಅಂದರೆ ಅಷ್ಟು ರೋಮಾಂಚನ, ಅಷ್ಟು ಖುಷಿ. ಸಿಗಬೇಕಾಗಿರೋರು ಸಿಕ್ಕಾಯಿತು, ಪಡಿಬೇಕಾಗಿರೋದು ನಾನು ಪಡೆದಾಯಿತು. ಪಾನ ಸೋತೋ ಪಾಲಿ ಯಾವಾಗಿದು? ಜಸ್ಟ್ ಫಸ್ಟ್ ವೀಕ್ ಕೋರ್ಸ್ ತಗೊಂಡಾಗ, 10 ದಿನ ನಾವು ಅಲ್ಲಿದ್ದಾಗ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ. ಅದಾದ ಮೇಲೆ ಅದೇ ಉಮ್ಮಂಗ ಉತ್ಸಾಹದಲ್ಲಿ ಬರ್ತೇನೆ. ಆರಂಭದಲ್ಲಿ ಇಲ್ಲಿ ಬಂದು ಮತ್ತೆ ಅಕ್ಕವ್ರ ಹತ್ರ ಕೋರ್ಸ್ ತಗೊಳ್ತೇನೆ. ನನಗೆ ಸಮಾಧಾನ. ಅಲ್ಲಿ ಕೇಳಿದ್ದು ತುಂಬ ಚೆನ್ನಾಗಿ ಇಷ್ಟ ಆಗಿರುತ್ತೆ ಮತ್ತು ಸರಿಯಾಗಿ ನನಗೆ ಅರ್ಥನೂ ಆಗಿರುತ್ತೆ. ಇಲ್ಲಿ ಒಂದು ಸೇವಾ ಕೇಂದ್ರ ಹುಡುಕೊಂಡು ಹೋಗ್ತೀನಿ. ಹೋದಾಗ ಒಂದಷ್ಟು ದಿನಗಳ ಕಾಲ ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ. ಆ ಸಮಯದಲ್ಲಿ ಮುರಳಿ ಕ್ಲಾಸಿಗೆ ಹೋಗೋದು ಬರೋದು ಅಷ್ಟೇ ಆಗ್ತಾ ಇತ್ತು. ಅದಾದ ಮೇಲೆ ಮಧ್ಯೆ ಒಂದು ರಜಾ ಸಿಕ್ಕರೆ ಸಾಕು, ಒಂದು ವೀಕೆಂಡ್ ಇದ್ದಿರ್ಬೋದು, ಯಾವುದೇ ಇದ್ರೂ ಕೂಡ ನಾನು ಯಲಹಂಕ ಸೇವಾ ಕೇಂದ್ರದಲ್ಲಿ ಹೋಗಬೇಕಾದ್ರೆ ಇಡೀ ದಿನ ಸೆಂಟ್ರಲ್ಲೇ ಕಳೀಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಒಂದು ದಿನ ರೂಮಲ್ಲಿ ಪೂರ್ತಿ ನಾನು ಯಾವತ್ತೂ ಕೂಡ ವೇಸ್ಟಾಗಿ ಕಳೀಲಿಕ್ಕೆ ಇಷ್ಟಪಡಲಿಲ್ಲ. ಆ ಸುಮಾರು ವರ್ಷಗಳು ಡ್ಯೂಟಿ ಮುಗಿದ್ರೆ ಸಾಕು ಓಡ್ಕೊಂಡು ಹೆಂಗೆ ಬರ್ತಾ ಇದ್ದೆ ಅಂದರೆ, ಹಸುವಿನ ಹತ್ರ ಕರು ಓಡಿ ಬರೋ ಥರ ಸೆಂಟ್ರನ್ನ ಅಷ್ಟು ದೂರದಿಂದ ಸೆಂಟ್ರ್ ಕಾಣ್ತಾ ಇದ್ದೆ. ನಡ್ಕೊಂಡೇ ಓಡಾಡ್ತಾ ಇದ್ದೆ. ನಾನು ಎಲ್ಲಿ ಬಸ್ ಇಳಿತಾ ಇದ್ದೆ, ಬಸ್ಸಿಗೆ ಬರಬೇಕು, ಬಸ್ಸಿಗೆ ಇಳಿಬೇಕು, ನಡ್ಕೊಂಡೇ ಬರಬೇಕು. ನಡ್ಕೊಂಡು ಬಂದರೆ ಆಲ್ಮೋಸ್ಟ್ ನಾನು ಬಸ್ ಒಂದು ಅರ್ಧ ಕಿಲೋಮೀಟ್ರ್ ಹಿಂಗೆ ಇತ್ತು, 1 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಿದ್ದರೆ ಬಸ್ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ನಡೆದುಕೊಂಡು ಹೋಗುವಾಗ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನುವ ಸ್ಮೃತಿಯ ಅಭ್ಯಾಸ ಮಾಡೋದರಲ್ಲಿ ಏನು ಮಜಾ ಇದೆಯಲ್ಲ, ಅದು ನಾನು ಅಲ್ಲಿ ಎಂಜಾಯ್ ಮಾಡಿದೆ. ನನ್ನ ರೂಮಿಂದ ಬಸ್ ಸ್ಟಾಪ್ ತನಕ ಬರೋ ತನಕ 2 ಕಿಲೋಮೀಟ್ರ್ ಇತ್ತಲ್ಲಿ, 1.5 ಕಿಲೋಮೀಟ್ರ್ ಹತ್ತಿರ ಆಗ್ತಾಯಿತ್ತು. ಒಳಗಡೆ ಬಸ್ಗಳು ಕಡಿಮೆ ಇತ್ತು ಮೇನ್ ರೋಡಿಗೆ ಬರಲಿಕ್ಕೆ. ಅಲ್ಲಿ ತನಕ ನಡ್ಕೊಂಡು ಬರುವಾಗ ಅನುಭವ ಮಾಡ್ತಾಯಿದ್ದೆ. ಬಸ್ಸಲ್ಲಿ ಹತ್ಕೊಂಡು ಇಲ್ಲಿ ಸ್ಟಾಪ್ ಬರಬೇಕು ಅಂದರೂ ಕೂಡ ಅದೇ ಸ್ಥಿತಿಯಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರೂ ಇಲ್ಲಿ ಆತ್ಮರಂತ ನೋಡಲಿಕ್ಕೆ ನನಗೆ ಸಮಯ ಸಿಗ್ತಾ ಇದೆಯಲ್ಲ ಅಂತ ಅಲ್ಲಿ ಅಭ್ಯಾಸ ಮಾಡಿಕೊಂಡು ಮತ್ತೆ ಇಳಿದ ತಕ್ಷಣ ಅದೇ ಆತ್ಮಿಕ ಸ್ಮೃತಿಯಲ್ಲಿ ಸೇವಾ ಕೇಂದ್ರದ ಕಡೆಗೆ ಹೆಜ್ಜೆ ಆಗ್ತಾಯಿದ್ದೆ. ಆ ಸೇವಾ ಕೇಂದ್ರ ಅಷ್ಟು ದೂರದಿಂದ ನೋಡ್ತಿದ್ದಂಗೆ ನನಗೆ ಒಂಥರ ಬಾಬಾರವರು ಕರಿತಾ ಇದ್ದಾರೇನೋ ಅನ್ನೋ ಥರ ಖುಷಿ ಆಗ್ತಾಯಿತ್ತು. ಒಳಗಡೆ ಹೋಗ್ತಿದ್ದಂಗೆ ಒಂದಷ್ಟು ಬಾಬಾರವರು ದರ್ಶನ ಮಾಡಿಕೊಂಡು, ಏನು ಸೇವೆ ಇದ್ದರೂ ಮಾಡಿಕೊಂಡು, ಒಂಥರ ಆ ಸಮಯದಲ್ಲಿ ಭೂಮಿ ಮೇಲೇ ಕಾಲು ಇರ್ತಾ ಇರಲಿಲ್ಲ ನಾನು. ಅಷ್ಟು ಅನುಭವ ಇದೆ. ನಾವು ಎಷ್ಟು ಅಂತರ್ಮುಖಿಯಾಗಿರ್ತೀವಿ, ಎಷ್ಟು ಮೌನಿಯಾಗಿರ್ತೀವಿ, ಎಷ್ಟು ಆತ್ಮಿಕ ಸ್ಮೃತಿ ಅಭ್ಯಾಸದಲ್ಲಿರ್ತೀವಿ, ಅಷ್ಟು ಲೈಟ್ ಆಗಿರ್ತಾ ಇತ್ತು. ಮತ್ತು ಅದಾದ ಮೇಲೆ ಡ್ಯೂಟಿಗೆ ಹೋಗ್ತಾ ಇದ್ವಿ. ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣವೇ
ಇದೇ ಥರ ಸ್ವಲ್ಪ ದಿನ ಕ್ಲಾಸ್ಗಳು ಕೇಳೋದು, ಸಣ್ಣ ಪುಟ್ಟ ಸೇವೆ ಮಾಡೋದು ನಡೀತಾ ಇತ್ತು. ಅಕ್ಕವ್ರು ಕೋರ್ಸ್ ಕೊಡ್ತಾಯಿದ್ರು. ನನಗೇನನ್ನಿಸ್ತು, ನಾನು ಕೋರ್ಸ್ ಕೇಳಬೇಕು. ಅಲ್ಲಿ ಆಗಿದೆಯಲ್ವ ಕೋರ್ಸು ಅಂತಂದ್ರು. ಇಲ್ಲ ಅಕ್ಕವ್ರೆ, ಒಂದೊಂದು ಸಲ ಕೇಳಬೇಕು. ಕೇಳಿದೆ. ಯಾರೋ ಒಬ್ಬರು ಬಂದಿದ್ರು, ಅವ್ರ ಜೊತೆ ಕೂತ್ಕೊಳ್ಳೋದು. ಅವ್ರದ್ದು ಮುಗೀತು. ಮತ್ತು ಅವರಿಂದ ಕಂಟಿನ್ಯೂಯೇಷನ್ ಆಗಿ ಇನ್ನೊಬ್ಬರು ಬರ್ತಾರೆ, ಮತ್ತು ಅವ್ರ ಜೊತೆ ಕೂತ್ಕೊಳ್ತೀನಿ. ಇದೇ ಥರ 8 ಬಾರಿ ಮತ್ತೆ ರಿಪೀಟ್ ಕೋರ್ಸನ್ನು ತಗೊಳ್ತೀನಿ. ಅಕ್ಕವ್ರು ಹೇಳ್ತಾರೆ, ಎಷ್ಟು ಸರಿ ಕೇಳ್ತೀರಿ? ಇಲ್ಲ ಅಕ್ಕವ್ರೆ, ನನಗೆ ಒಂದೊಂದು ಸರಿ ಕೇಳಿದಾಗ ಒಂದೊಂದು ಸತ್ಯಗಳು, ಹೊಸ ಅನುಭವ ಬರ್ತಾ ಇದೆ. ನೀವು ಜಸ್ಟ್ ಅವ್ರಿಗೆ ಹೇಳಿ ಅಕ್ಕ, ನಾನು ಸೈಡಲ್ಲಿ ಕೂತ್ಕೊಂಡು ಕೇಳ್ತೀನಿ. ಆಗ ಅಕ್ಕವರು ಅವಕಾಶ ಮಾಡಿಕೊಟ್ಟರು, ನನ್ನ ಆಸಕ್ತಿಯನ್ನು ಗುರುತಿಸಿದರು. ಅದಾದ ಮೇಲೆ ಕೆಲವೇ ತಿಂಗಳುಗಳಲ್ಲಿ, ಆಯ್ತಪ್ಪ, ನೀನು ಇಷ್ಟೆಲ್ಲ ಕೋರ್ಸ್ ಕೇಳಿದೀಯಾ, ಇನ್ನು ಹೊಸಬರಿಗೆ ನೀನು ಕೋರ್ಸ್ ಕೊಡು ಅಂತ ಹೇಳಿ ಅವಕಾಶ ಕೊಟ್ಟರು. ಹಂಗೆ ಕೋರ್ಸ್ ಕೊಡಲಿಕ್ಕೆ ಆರಂಭ ಆಯಿತು. ಬಂದವರೆಲ್ಲ ಖುಷಿ ಪಡ್ತಾ ಇದ್ದರು, ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದರು. ಅದಾದ ಮೇಲೆ ಸೇವೆ, ಕೋರ್ಸು, ಜಾಬು ಇದೆಲ್ಲ ನಡೀತಾ ಹಾಗೆ ಒಂದಷ್ಟು ಕ್ಲಾಸ್ಗಳು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಕ್ಲಾಸ್ ಮಾಡ್ತಾ ಬೇರೆ ಹಳ್ಳಿಗಳಲ್ಲಿರುವ ಸೇವಾ ಕೇಂದ್ರಕ್ಕೆ ಹೋಗಿ ಸೇವೆ ಮಾಡುವ ಅವಕಾಶ ಸಿಗುತ್ತೆ. ಆ ಟೈಮಲ್ಲಿ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಯಾಕೆ ಅಂತಂದರೆ, ನನಗೆ ಡ್ಯೂಟಿ ಯಾವಾಗ ಮುಗಿತಾ ಇತ್ತು, ಎಷ್ಟು ಎಳಿತಾ ಇತ್ತು ಬಾಬರವ್ರ ಮನೆ ಅಂದರೆ ಅಷ್ಟು ಅತಿ ಆಕರ್ಷಣೆ ಮಾಡ್ತಾಯಿತ್ತು. ಡ್ಯೂಟಿ ಮುಗಿದ ತಕ್ಷಣ ಓಡೋಗೋದು ರೂಮಿಗೆ, ಸ್ನಾನ ಮಾಡ್ಕೊಳ್ಳೋದು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ಓಡಿ ಸೇವಾ ಕೇಂದ್ರಕ್ಕೆ ಬರೋದು, ಭೋಗ ತಗೊಳ್ಳೋದು, ಗುರುವಾರ ಆಗಿದ್ದರೆ ಮತ್ತೆ ಓಡ್ಕೊಂಡು ಹೋಗೋದು. ಅದು ಬಸ್ಸಲ್ಲಿ ಹೋಗಬೇಕು, 1 ಗಂಟೆ ಪ್ರಯಾಣ, 1-1.5 ಗಂಟೆ, 2 ಬಸ್ ಚೇಂಜ್ ಮಾಡಿಕೊಂಡು. ಆಗ ಒಂದು ಕ್ಷಣನೂ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಒಂದೊಂದು ಕ್ಷಣನೂ ಯೂಸ್ ಮಾಡ್ಕೊಳ್ಬೇಕು. ಸಮಯ ತುಂಬ ಕಡಿಮೆ ಇದೆ, ಲಾಸ್ಟಲ್ಲಿ ಬಂದಿದ್ದೇವೆ ನಾವು ಅಂತ. ಒಂದು ಬಸ್ಸಲ್ಲಿ ಹತ್ತಿದ್ರೂ ಸಾಕು, ಅದು ಎಷ್ಟು ರಶ್ ಇದೆ ಅಂತ ನಾನು ನೋಡ್ತಿರ್ಲಿಲ್ಲ. ಹತ್ಕೊತಿದ್ದೆ. ನನಗೆ 2 ಕಾಲು ಇಡೋಕ್ಕೆ ಜಾಗ ಸಿಕ್ಕರೆ ಸಾಕು, ಹತ್ಕೋತಿದ್ದೆ. ಯಾವಾಗಲೂ ಒಳಗಡೆ ಆತ್ಮದ ಸ್ಮೃತಿ ಅನುಭೂತಿ ಮಾಡ್ಕೊಳ್ತಾ, ಹಂಗೂ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ 1-1.5 ಗಂಟೆ ಪ್ರಯಾಣ ಆಗ್ತಿತ್ತು. ನನಗೆ ಸೀಟ್ ಸಿಕ್ಕರು, ಸೀಟ್ ಸಿಕ್ಕಿಲ್ಲ ಅಂದರು ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಆ ಅನುಭೂತಿಯಲ್ಲೇ ಇರ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಒಳಗಡೆ ಅಂತರ್ಮುಖಿಯಾಗಿರ್ತಿದ್ದೆ. ಹಾಗೂ ಪೂರ್ತಿ ಓಪನ್ ಆಗಿ ಹೊರಗಡೆ ನೋಡಬೇಕು ಅಂತ ಅನಿಸಿದರೆ, ಅಥವಾ ಕಣ್ಣು ತೆರೆಯುವ ಪ್ರಸಂಗ ಬಂದಾಗ ಪೂರ್ತಿಯಾಗಿ ಹೊರಗಡೆ ದೃಷ್ಟಿ ಬಹಿರ್ಮುಖವಾಗಿ ಬರಬೇಕು ಅಂತ ಅನಿವಾರ್ಯ ಆದಾಗ ಹೊರಗಡೆ ಬಂದರೂ ಕೂಡ ಎಲ್ಲರಲ್ಲಿ ಇರುವಂಥ ಒಂದು ಆತ್ಮವನ್ನು ನೋಡಲಿಕ್ಕೆ ಸೌಭಾಗ್ಯ ಸಿಕ್ಕಿದೆ ನನಗೆ. ನೋಡಿ, ಇದು ಒಂದು ಪೆಟ್ಟಿಗೆ ಬಸ್ಸು. ಇದರೊಳಗಡೆ ನೂರಾರು ಆತ್ಮರು ಒಟ್ಟಿಗೆ ಇಕ್ಕಟ್ಟಿನಲ್ಲಿ ನಾವು ಎಲ್ಲಿಂದ, ಯಾರ ಮನೆಯವರು, ಯಾವ ಜಾತಿ, ಯಾವ ಧರ್ಮ ಅನ್ನುವ ಯಾವುದೊಂದು ಕಟ್ಟು ಪಾಡುಗಳಿಲ್ಲದೆ, ಸ್ತ್ರೀ ಪುರುಷರನ್ನುವ ಭೇದವಿಲ್ಲದೆ ನಾವೆಲ್ಲ ಆತ್ಮರು ಅನ್ನುವ ಸಂಕೇತವನ್ನು ಎಷ್ಟು ಚೆನ್ನಾಗಿ ಇದು ತೋರಿಸಿಕೊಟ್ಟಿದೆ. ನಾವು ಒಂದೇ ಮನೆಯವರಲ್ಲ, ಇಷ್ಟು ಆತ್ಮರು ಒಟ್ಟಿಗೆ ನಾವು ಇದರಲ್ಲಿ ಸಿಕ್ಕಿದ್ದಾರೆ. ಪರಮಧಾಮದಲ್ಲಿ ಬಿಟ್ಟಿರುವ ಆತ್ಮರನ್ನು ಮತ್ತೆ ನಾನಿಲ್ಲಿ ನೋಡ್ತಾ ಇದ್ದೀನಿ. ಇವರೆಲ್ಲ ನನ್ನ ಸಹೋದರ ಆತ್ಮರು. ಪ್ರತಿಯೊಂದು ಆತ್ಮರನ್ನು ನೋಡಿ ನಾನು ಅಭ್ಯಾಸ ಮಾಡ್ತದೆ. ಹೇ ಆತ್ಮ, ಪರಮಧಾಮದಿಂದ ನಿನ್ನನ್ನು ಆಗಲಿ ಬಂದಿದ್ದೆ, ಮರಳಿ ಯಾವಾಗ ಸಿಕ್ಕಿದ್ದೆವೋ ನನಗಂತೂ ನೆನಪಿಲ್ಲ. ಆದರೆ ಈ ಸಂದರ್ಭದಲ್ಲಿ ಮತ್ತೆ ನೀನು ನನ್ನ ಜೊತೆ ಸಿಕ್ಕಿದೆಯಾ. ನೀನು ನನ್ನ ಸಹೋದರ ಆತ್ಮನೇ. ಈ ದಿನ ನಿನಗೆ ನನ್ನಿಂದ ಒಂದು ಸಿಹಿ ಸಂದೇಶವಿದೆ. ನಮ್ಮ ತಂದೆ ಬಂದಿದ್ದಾರೆ, ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತಾರೆ. ನೀನೇನು ಯೋಚಿಸಬೇಡ. ಈ ಚಿಂತೆ, ಈ ಬಂಧನ, ಈ ಕಷ್ಟ ಎಲ್ಲ ಇನ್ನು ಸ್ವಲ್ಪ ದಿನಗಳಿಗಾಗಿ, ಸ್ವಲ್ಪ ಕ್ಷಣಗಳಿಗಾಗಿ. ನೀನು ಧೈರ್ಯವಾಗಿರುವ ಆತ್ಮನೇ. ಯಾರೇ ಆಗಿರ್ಬೋದು ಅವರು, ಯಾರೇ ಹೊಸ ಆತ್ಮರನ್ನು ಕಾಣಿಸಿದರೆ, ಹೊಸ ಮುಖಗಳು ಕಾಣಿಸಿದರೆ, ನನಗೆ ಪರಿಚಯ ಇರ್ತಾನೇ ಇರೋರು ಎಲ್ಲರಿಗೂ ಕೂಡ, ಯಾರು ನನ್ನ ಎದುರಲ್ಲಿ ಇರ್ತಾರೋ, ಯಾರು ನನ್ನ ಕಣ್ಣಿಗೆಲ್ಲ ಕಾಣಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಆತ್ಮವನ್ನು ನೋಡ್ತಾ ಇದ್ದೆ. ಆತ್ಮಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದೆ. ಸೂಕ್ಷ್ಮವಾಗಿ ಒಳಗಡೆ ಇಮರ್ಜ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸ್ಮೃತಿಯನ್ನು ಸಂದೇಶದ ಮುಖಾಂತರ ಕೊಟ್ಟು ನೋಡಿ. ಆಮೇಲೆ ನಾನು ಸಂದೇಶ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಬೇಡಿ. ಭಗವಂತ ನನಗೆ ಹೇಳಿದ್ದಾರೆ, ನೀವು ದೃಷ್ಟಿ ಮುಖಾಂತರ ಕೊಡ್ಬೋದು.
ಸಂಕಲ್ಪದ ಮುಖಾಂತರ ಕೊಡ್ಬೋದು, ಸ್ಮೃತಿಯ ಮುಖಾಂತರ ಕೊಡ್ಬೋದು, ವಾಯುಮಂಡಲದ ಮುಖಾಂತರ ಕೊಡ್ಬೋದು ಅಂತ ಹೇಳಿದ್ದಾರೆ. ನಾನು ಸ್ಥೂಲವಾಗಿ ಇನ್ವಿಟೇಷನ್ ಕೊಡಲಿಕ್ಕೆ ಇವತ್ತು ನನ್ನ ಹತ್ರ ತಂದಿಲ್ಲ, ತಂದರೂ ಕೂಡ ಇವತ್ತಿನ ಈ ಸೇವೆಯಲ್ಲಿ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಖಂಡಿತವಾಗಿ ಸೂಕ್ಷ್ಮ ಇನ್ವಿಟೇಷನ್ ಅಂತೂ ನಿಮಗೆ ಮುಟ್ಟಿಸಿದ್ದೀನಿ. ಆದಷ್ಟು ಬೇಗ ಬಾಬಾರವ್ರ ಮನೆಗೆ ಬನ್ನಿ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಬಸ್ಸಲ್ಲಿ ಎಷ್ಟು ಜನ ಇರ್ತಾ ಇದ್ರು, ಅಷ್ಟೋ ಜನಗಳನ್ನು ಕವರ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೂಕ್ಷ್ಮವಾಗಿ ಇದೆಲ್ಲ ನಡೀತಾ ಇತ್ತು. ನನ್ನ ಸ್ಥಿತಿ ತುಂಬ ಚೆನ್ನಾಗಿದ್ದು, ಲೈಟಾಗಿದ್ದಾಗ ಈ ಥರ ನಾನು ಅವರಿಗೆ ಪ್ರತಿಯೊಂದು ಆತ್ಮರನ್ನು ದೃಷ್ಟಿ ಕೊಟ್ಟು ನೋಡ್ಕೊಂತ ನಿಲ್ಲಬೇಕು ಅಂತಿಲ್ಲ. ಒಳಗಡೆ ನನ್ನ ಆತ್ಮನ ನೋಡಿಕೊಂಡ್ರೆ ಸಾಕು, ನನ್ನ ಪಾಡಿಗೆ ನಾನು ಹೇಳ್ತಾ ಇರೋದು ಆತ್ಮನಿಗೆ, ಹೇ ಆತ್ಮನೇ ನನಗಿನ್ನೇನು ಅವ್ರ ಕಣ್ಣು ಕೂಡ ನನಗೆ ನೋಡ್ತಾ ಇರಲಿಲ್ಲ. ನಿಜವಾಗ್ಲೂ ಇವಾಗ ಎಲ್ಲರೂ ದೃಷ್ಟಿ ಕೊಡಬೇಕಾದ್ರೆ ಕಣ್ಣು ನೋಡ್ತಾರಲ್ಲ, ಇಲ್ಲ ನನ್ನ ಆತ್ಮನನ್ನು ಮಾತ್ರ ನೋಡ್ತೀನಿ. ನನಗೆ ಮೊದಲಿದ್ದ ಅದು ಅಭ್ಯಾಸ, ಯಾಕೋ ಗೊತ್ತಿಲ್ಲ. ಯಾಕಂದರೆ ಮತ್ತೆ ಸ್ಥೂಲದಲ್ಲಿ ಬಂದುಬಿಡ್ತೀನಿ ನಾನು ಕಣ್ಣು ನೋಡಿದರೆ. ಹಾಗಾಗಿ ಅದು ಕೂಡ ಸ್ಥೂಲ ಆಗುತ್ತಲ್ವ ದೃಷ್ಟಿನೂ. ಆತ್ಮ ನಿರಾಕಾರ ಇದೆ, ಸ್ಮೃತಿ ನಿರಾಕಾರ ಇದೆ, ಇನ್ವಿಟೇಷನ್ ನಿರಾಕಾರ ಇದೆ. ನಾನು ಯಾಕೆ ಅವ್ರಿಗೆ ಮತ್ತೆ ಸ್ಥೂಲದಲ್ಲಿ ಬಂದು ಸ್ಥೂಲವನ್ನು ನೋಡ್ಕೊಂಡು ಕೂತ್ಕೊಳ್ಳಿ ಅವ್ರ ಕಣ್ಣನ್ನು? ಅದಕ್ಕೆ ನಾನು ಕಣ್ಣು ನೋಡೋದಕ್ಕಿಂತ ಆ ಆತ್ಮನಿಗೆ ಡೈರೆಕ್ಟಾಗಿ ಹೇಳೋಣ ಅಂತ ನಾನು ಆರಂಭದಿಂದನೂ ಕೂಡ ಆಲ್ಮೋಸ್ಟ್ ನಾನು ಆತ್ಮರನ್ನೇ ನೋಡ್ತೀನಿ. ಕೆಲವ್ರು ಯಾರಾದರೂ ತಪ್ಪು ತಿಳ್ಕೊಳ್ತಾರೆ, ಅಣ್ಣವ್ರ ಕಣ್ಣು ನೋಡೋದೇ ಇಲ್ಲ, ದೃಷ್ಟಿ ಕೊಡ್ತಾ ಇಲ್ಲ ಅಂದ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಕೆಲವರಿಗೆ ಆ ಥರ ಅನ್ನಿಸಿದಾಗ ನಾನು ದೃಷ್ಟಿ ಕೊಡ್ತೇನೆ, ಅವರಿಗೆ ಕಣ್ಣುಗಳನ್ನು ನೋಡ್ತೇನೆ ಅಥವಾ ದೃಷ್ಟಿ ತಗೊಳ್ತೇನೆ. ಬಿಟ್ಟರೆ ನಾನು ಆಲ್ಮೋಸ್ಟ್ ನೋಡೋದು ಬರುಕುಟಿಯ ಮಧ್ಯದ ಆತ್ಮನನ್ನು ಮಾತ್ರ. ಇದು ಅಭ್ಯಾಸ ಆಗೋಯ್ತು ನನಗೆ. ಎಷ್ಟು ಎಂಜಾಯ್ಮೆಂಟ್ ಸಿಗ್ತಾ ಇತ್ತು ಅಂದರೆ ಆ 1.5 ಗಂಟೆ ನನಗೆ ವ್ಯರ್ಥ ಅನ್ನಿಸ್ತಾ ಇರಲ್ಲ, ಅದು ಸೇವೆ ಆಗೋಗ್ಬಿಡ್ತಿತ್ತು. ಅಷ್ಟು ಪ್ರಫುಲ್ಲಿತನಾಗ್ಬಿಡ್ತಿದ್ದೆ ಕರೆಕ್ಟ್. ಮತ್ತು ನಾನು ಎಷ್ಟು ಮೈ ಮರೆತರೂ ಕೂಡ ಆ ಸ್ಟಾಪ್ ಬಂದಾಗ ಕರೆಕ್ಟಾಗಿ ಇಳಿದ್ಬಿಡ್ತಾ ಇದ್ದೆ. ನಾನು ಒಂದು ದಿನ ಮಿಸ್ ಆಗಲಿಲ್ಲ. ಎಷ್ಟೋ ಮೈ ಮರೆತು ಬಿಡ್ತು, 1 ಗಂಟೆಗಟ್ಟಲೆ ಮೈ ಮರಿತಿದ್ದೆ ನಾನು. ಆದರೆ ಆ ಸ್ಟಾಪ್ ಬರೋಕ್ಕೆ ಕರೆಕ್ಟಾಗಿ ಒಂಥರ ಹೊರಗಡೆ ಬರ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ನಾನು ಯೋಗದಲ್ಲೇ ಇರೋದಕ್ಕಿಂತ ಪವರ್ಫುಲ್ಲಾಗಿ, ಅದು ಸ್ಟ್ಯಾಂಡಿಂಗಲ್ಲಿ ನಿಂತಾಗಲೂ ಕೂಡ ಅಷ್ಟು ಚೆನ್ನಾಗಿ ಅನುಭವ ಮಾಡ್ತಾ ಇದ್ದೆ ನಾನು. ಅಲ್ಲಿಂದ ಇಳಿದ ಮೇಲೆ 1.5 ಕಿಲೋಮೀಟ್ರ್, ಹತ್ತತ್ರ 2 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ, ನಡ್ಕೊಂಡು ಹೋಗ್ಬೇಕಾಗಿತ್ತು ಒಳಗಡೆ. ಈವ್ನಿಂಗ್ ಟೈಮಲ್ಲಿ ಒಂದು 6 ಗಂಟೆಗೆ ಇಳಿತಾ ಇದ್ದೆ ಬಸ್ಸು. ಅಲ್ಲಿ 7:30ಗೆ ಕ್ಲಾಸ್, 7 ಗಂಟೆ ಕ್ಲಾಸ್ ಆಗ್ತಾ ಇತ್ತು ಅನಿಸುತ್ತೆ, 7ರಿಂದ 8. ನಾನು 6:15ಕ್ಕೆ ಇಳ್ಕೊಂಡ್ರೆ ಒಂದು ಅರ್ಧ ಗಂಟೆ ನಡ್ಕೊಂಡು ಹೋಗ್ಬೇಕು. ಆ ಟೈಮಲ್ಲಿ ನುಮಾಶಾಮ್, ಒಂಥರ ಸೂರ್ಯ ಅಸ್ತ ಆಗೋದನ್ನು ನೋಡೋದಕ್ಕೆ ನನಗೆ ತುಂಬ ಖುಷಿ. ಸುಮಾರು ದಿನಗಳ ಕಾಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಯಾಕೆ ಅಂತಂದರೆ ನನಗಿಷ್ಟ. ನಾನು ತುಂಬ ಸೈಡಲ್ಲಿ ನಾನು ಆತ್ಮ ಅಂದ್ಕೊಂಡು, ಪರಮಾತ್ಮನನ್ನು ಸ್ಮೃತಿ ಮಾಡಿಕೊಂಡು, ಪರಮಾತ್ಮನ ಛತ್ರಛಾಯೆ ಒಳಗಡೆ ನಾನು ಇದ್ದೀನಿ ಅಂದ್ಕೊಂಡು, ನನ್ನಿಂದ ಶಾಂತಿಯ ತರಂಗಗಳ ಹರಡ್ತಾ ಇದೆ. ಈ ವಾತಾವರಣವೆಲ್ಲ ಶಾಂತಿಯ ತರಂಗಗಳಿಂದ ಕೂಡ್ತಾ ಇದೆ. ಈ ತರಂಗಗಳ ಮಧ್ಯೆ ಬರುವಂಥ ಪ್ರತಿಯೊಂದು ಆತ್ಮರಿಗೂ ಪರಮಾತ್ಮನ ಸಂದೇಶ ಸಿಗಲಿ ಅನ್ನುವ ಸ್ಮೃತಿಯನ್ನು ಅದರಲ್ಲಿ ಮಿಕ್ಸ್ ಮಾಡ್ತಾ ಒಂಥರ ತುಂಬ ಎಂಜಾಯ್ಮೆಂಟ್. ಪ್ರಕೃತಿಯನ್ನು ನೋಡಿಕೊಂಡು ಅದರಲ್ಲಿ ಪ್ರಾಣಾಯಾಮ ಆಗ್ತಾಯಿತ್ತು, ವಾಕಿಂಗ್ ಆಗ್ತಾಯಿತ್ತು. ಶರೀರಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಎಲ್ಲದಕ್ಕೂ ಎಕ್ಸರ್ಸೈಸ್ ಆಗ್ತಾಯಿತ್ತು. ಅಷ್ಟು ಖುಷಿ ಇರೋದು. ನಡ್ಕೊಂಡೋಗಿ ಯೋಗಯುಕ್ತನಾಗಿ ಒಂದಷ್ಟು ಯೋಗ ಕೂತ್ಕೊಂಡ ತಕ್ಷಣವೇ ಹೆಂಗೆ ಓಡಿ ಬರೋರು ಆತ್ಮರು ಅಂತಂದರೆ, ನಾನು ಹೋಗಿ ಎಲ್ಲರನ್ನೂ ಎಮರ್ಜ್ ಮಾಡ್ಕೊಳ್ತಾ ಇದ್ದೆ. ಎಲ್ಲರ ಮನೆಗೂ ಹೋಗ್ತಾ ಇದ್ದೆ. ನಾನು ಯಾರ ಮನೆಯೂ ನೋಡಿರಲಿಲ್ಲ, 1-2-3 ಜನ ಮನೆ ಬಿಟ್ಟರೆ. ಆದರೆ ಪ್ರತಿಯೊಂದು ಆತ್ಮರನ್ನು ಕೂಡ ಅವ್ರ ಮನೆಯಲ್ಲಿ ಎಮರ್ಜ್ ಮಾಡಿಕೊಂಡು, ಬನ್ನಿ ಬಾಬಾರವರು ಕಾಯ್ತಿದ್ದಾರೆ, ಬಾಬಾರವ್ರ ಸಂದೇಶ ನಿಮಗೋಸ್ಕರ ತಂದಿದ್ದಾರೆ, ಬೇಗ ಬೇಗ ಬನ್ನಿ ಮಕ್ಕಳೇ ಅಂತ ಬಾಬಾರವರ ರೂಪದಲ್ಲಿ ಬಾಬಾರವ್ರನ್ನ ಎಮರ್ಜ್ ಮಾಡಿಕೊಂಡು, ಬಾಬಾರವರೇ ಕರೆಯೋ ಥರ ಅವರೆಲ್ಲರನ್ನ ಎಮರ್ಜ್ ಮಾಡಿಕೊಂಡು ತಕ್ಷಣವೇ ಒಂದು 10 ನಿಮಿಷ ನಾನು ಯೋಗ ಮಾಡಿ 1-2 ಹಾಡ ಹಾಕೋದ್ರೊಳಗಡೆ ಅವರು ಪಾಪ ಹಳ್ಳಿಯಲ್ಲಿರೋರು ಎಲ್ಲ ಕೆಲಸ ಕಾರ್ಯಗಳನ್ನು ಹಸು ಕರು ಅಂತ ಮಾಡ್ಕೊಂಡಿರ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಬರಬೇಕು. ಹಾಗಾಗಿನೇ ಅಲ್ಲಿ 7-7:30 ತನಕ ವೆಯ್ಟ್ ಮಾಡಬೇಕಾಗ್ತಿತ್ತು ಕ್ಲಾಸಿಗೆ. ಅಷ್ಟಾದರೂ ಓಡಿ ಬಂದು ಬಿಡೋರು ಎಲ್ಲರೂ. ಎಷ್ಟು ಚೆನ್ನಾಗಿ ಕ್ಲಾಸ್ ಆಗೋದು, ಅಷ್ಟು ಖುಷಿಯಲ್ಲಿ. ಮತ್ತೆ ಆ ರಾತ್ರಿಯಲ್ಲಿ ಬರುವಾಗ ಅವ್ರು ನಡ್ಕೊಂಡು ಬರೋಕ್ಕೆ ಬಿಡ್ತಿರಲಿಲ್ಲ. ನಾನು ಎಷ್ಟೋ ಸಲ ಬಂದುಬಿಡ್ತಾ ಇದ್ದೆ, ಆದರೆ ಆಮೇಲೆ ಅಂತೂ ನಡೆಯೋಕ್ಕೆ ಬಿಡಲೇ ಇಲ್ಲ ಪಾಪ ಅವರು. ಇಲ್ಲ ಅಣ್ಣವ್ರು ನಡಿಬಾರ್ದು, ಅಷ್ಟು ದೂರಲಿದ್ದ ಯಾಕೆ ಬರಬೇಕು, ಅವರು ಅಲ್ಲೇ ಡ್ಯೂಟಿ ಮಾಡಿ ಎಲ್ಲ ಇದಾಗಿರ್ತಾರೆ ಅಂತೇಳಿ ನಿಮಿತ್ತನೇ ಆಗಿಬಿಟ್ಟಿದ್ರು ಪಾಪ. ಒಂದಷ್ಟು ಮಕ್ಕಳುಗಳು ಬೈಕ್ ಇದ್ದರೆ ಬೈಕ್ ತೊಗೊಂಡು ಬಿಟ್ಟು ಬರೋರು, ಮಳೆ ಬಂದರೆ ಕಾರ್ ತೊಗೊಂಡು ಬಿಟ್ಟು ಬರೋರು. ಅಷ್ಟು ತುಂಬ ಚೆನ್ನಾಗಿ ಒಂದು ಬಾಂಧವ್ಯ, ಒಂದು ಆತ್ಮೀಯತೆ, ಪ್ಯೂರ್ ಲವ್ ಅಂತ ಕರಿಬೋದು. ಪ್ಯೂರ್ ಒಂದು
ಯೋಗ ಅಥವಾ ಆತ್ಮೀಯ ಸಂಬಂಧ ಅಂತ ಕರಿಬೋದು. ಅಷ್ಟು ಅದ್ಭುತವಾದ ಒಂದು ಆತ್ಮೀಯ ಸಂಬಂಧ ಏರ್ಪಡುತ್ತೆ. ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅದರಲ್ಲಿ ಅಂದರೆ, ನಿಜಕ್ಕೂ ಸೇವೆ ಮಾಡಬೇಕು ಅಂತಂದರೆ ಗದ್ದೆ ಮೇಲೆ ಕೂತ್ಕೊಳ್ಬೇಕು, ಕ್ಲಾಸೇ ಮಾಡಬೇಕು ಅಂತ ಇಲ್ಲ, ಅಥವಾ ಯಾವುದೋ ಕರ್ಮಣ ಸೇವೆನೇ ಮಾಡಬೇಕು, ಅದು ಸೆಂಟ್ರಲ್ಲೇ ಮಾಡಬೇಕು ಅಂತನೂ ಅಲ್ಲ. ನಾನು ಅದನ್ನೂ ಮಾಡಿದ್ದೀನಿ, ಇದನ್ನೂ ಮಾಡಿದ್ದೀನಿ. ಆದರೆ ನನಗೆ ಎಷ್ಟು ಗದ್ದೆ ಮೇಲೆ ಕೂತ್ಕೊಂಡು ಕ್ಲಾಸ್ ಮಾಡುವಾಗ ಎಷ್ಟು ವೈಬ್ರೇಷನ್ನು, ಎಷ್ಟು ಒಂದು ಫುಲ್ಫಿಲ್ ಅನುಭವ ಆಗ್ತಾಯಿತ್ತು, ಅದಕ್ಕೇನೂ ಕಡಿಮೆ ಇರಲಿಲ್ಲ. ನಾನು ಬಸ್ಸಲ್ಲಿ ಯೋಗ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡುವಾಗ ಯೋಗ ಮಾಡೋದಿರ್ಬೋದು, ಸೇವೆ ಮಾಡೋದಿರ್ಬೋದು, ಅಷ್ಟೇ ಪವರ್ಫುಲ್ ಅಂತ ನನಗೆ ಅನ್ನಿಸ್ತಾ ಇತ್ತು, ಅಷ್ಟೇ ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇತ್ತು, ಅಷ್ಟೇ ತೃಪ್ತಿನೂ ನನಗೆ ಕೊಡ್ತಾ ಇತ್ತು. ಅಂದರೆ ನಾನು ಡ್ಯೂಟಿ ಮಾಡುವಾಗಲೂ ಕೂಡ, ಏನೇ ಡ್ಯೂಟಿ, ಎಂಥದ್ದೇ ಕರ್ತವ್ಯ ಇದ್ದರೂ ಕೂಡ ಅದರಲ್ಲಿ ಆತ್ಮಿಕ ಸ್ಮೃತಿಯಿಂದ ಸಾಕ್ಷಿಯಾಗಿ ಮಾಡುವಾಗ ಇರೋ ಮಜಾ ಅದರಲ್ಲೇ ಮುಳುಗಿಬಿಟ್ಟು ನಾನು ಮಾಡುವಾಗ ಇರ್ತಾ ಇರಲಿಲ್ಲ. ಈ ಒಂದು ಕಲೆಯನ್ನು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ ಅಂತಂದರೆ, ನಾವು ಎಲ್ಲಾದರೂ ಇರಲಿ, ಎಂಥ ಜನಸಂದಣಿ ಮಧ್ಯದಲ್ಲಿ ಬೇಕಾದರೂ ಇರಲಿ, ನನ್ನ ಆತ್ಮ ಅನ್ನುವ ಸ್ಮೃತಿ ಅಭ್ಯಾಸ ಮಾಡೋದು ಒಂದು ಸಲ ನಿಮಗೆ ರುಚಿ ಸಿಕ್ಕಿಬಿಟ್ರೆ, ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳೋದು, ಅನುಭವ ಮಾಡೋದು ನಿಮಗೆ ಒಂದು ಕಲೆಯಾಗಿ ಕರಗತ ಆಗಿಬಿಟ್ರೆ, ಬೇರೆಯವರೆಲ್ಲರನ್ನೂ ಕೂಡ ಭ್ರುಕುಟಿಯ ಮಧ್ಯದಲ್ಲಿರುವ ನನ್ನ ಸಹೋದರಾತ್ಮ, ನಾನು ವಾಕಿಂಗ್ ಮಾಡಬೇಕಾದ್ರೆ ಯಾರೆಲ್ಲ ಎದುರಿಗೆ ಬರ್ತಾ ಇದ್ರೆ ಆತ್ಮರನ್ನೆಲ್ಲರನ್ನೂ ಕೂಡ ಇಮರ್ಜ್ ಮಾಡಿಕೊಂಡು, ಅವ್ರನ್ನ ಪರಮಧಾಮದಲ್ಲಿ ಇಮರ್ಜ್ ಮಾಡಿಕೊಂಡು, ವಾವ್ ಬ್ಯೂಟಿಫುಲ್ ಸೋಲ್, ನಿನ್ನ ಪಾತ್ರವೂ ತುಂಬ ಅದ್ಭುತವಾಗಿದೆ, ಅವರೊಬ್ಬ ಕುಡುಕ ಆಗಿರಲಿ, ಒಬ್ಬ ಕೆಡುಕ ಆಗಿರಲಿ, ಎಂಥವರೇ ಇದ್ದಿರಲಿ, ವಾವ್ ಎಷ್ಟು ಬ್ಯೂಟಿಫುಲ್ ಪಾತ್ರ ಮಾಡ್ತಾ ಇದೀಯ ನೀನು. ನೀನು ಎಂಥ ಪರಮಾತ್ಮನ ಸಂತಾನ, ಶಾಂತಿದೂತ, ಶಾಂತಿಧಾಮ ನಿವಾಸಿ, ಪಾತ್ರಕ್ಕಾಗಿ ಇಷ್ಟೆಲ್ಲ ರೀತಿಯ ಅಭಿನಯ ಮಾಡ್ತಾ ಇದೆಯಾ, ನೀನು ಸಾಮಾನ್ಯನಲ್ಲ ಅಂತ ಹೇಳಿ ಆ ಎಲ್ಲ ವಿಕಾರಿ ಆತ್ಮರೇ ಇರ್ಬೋದು, ಕುಡುಕ ಆತ್ಮರೇ ಇರ್ಬೋದು, ಕೆಡುಕ ಆತ್ಮರೇ ಇರ್ಬೋದು, ಎಂಥವ್ರು ನನಗೆ ಕಣ್ಣಿಗೆ ಬಿದ್ದರೂ ಕೂಡ ಅದ್ರ ಒಳಗಡೆ ಇರುವಂಥ ಪವಿತ್ರ ಆತ್ಮವನ್ನು ಸ್ಮೃತಿ ಮಾಡಿಕೊಂಡು, ಇಮರ್ಜ್ ಮಾಡಿಕೊಂಡು, ಅವ್ರನ್ನ ಜಾಗೃತಿ ಮಾಡ್ತಾ, ನೀನು ಸಾಮಾನ್ಯನಲ್ಲ, ನೀನು ಪರಮಧಾಮ ನಿವಾಸಿ, ಪರಮಾತ್ಮನ ಸಂತಾನ ಅಂತ ಅವರೆಲ್ಲರನ್ನೂ ಇಮರ್ಜ್ ಮಾಡಿಸ್ತಾ, ಅವ್ರ ಜೊತೆ ಒಂದು ಆತ್ಮೀಯ ವಾರ್ತಾಲಾಪ ಮಾಡ್ತಾ ಹೋಗೋದ್ರಲ್ಲಿ ಏನು ಮಜಾ ಇದೆ ಅಂದರೆ, ಬಾಬಾರವರಲ್ಲಿ ಮಾತಾಡುವಾಗ ಏನು ಮಜಾ ಇದೆಯೋ ಅಷ್ಟೇ ಮಜಾ ಆತ್ಮರಲ್ಲಿ ಮಾತಾಡುವಾಗನೂ ಕೂಡ ಸಿಕ್ಕಿದೆ ನನಗೆ. ಹಾಗಾಗಿ ಇದು ನಾವು ಯುಕ್ತಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಇದ್ದುಬಿಟ್ರೆ ನೀವು ಎಂಥ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೂ ನಿಮ್ಮಿಂದ ಸೇವೆ ಆಗುತ್ತೆ ವಾತಾವರಣದಿಂದ. ಅದಕ್ಕೆ ಬಾಬಾ ಹೇಳೋದು ದೃಷ್ಟಿ ಅಂದರೆ, ಯಾರು ಕಣ್ಣಿಗೆ ಕಾಣಿಸ್ತಾರೋ ಪ್ರತಿಯೊಂದು ಆತ್ಮರನ್ನು ನೋಡ್ತಾ ಅವ್ರ ಜೊತೆ ವಾರ್ತಾಲಾಪ ಮಾಡ್ತಾ ಅವರಿಗೆ ಒಂದು ಸ್ಮೃತಿ ಇನ್ವಿಟೇಷನ್ ಇಮರ್ಜ್ ಮಾಡಿಸ್ತಾ ಹೋಗಿ. ವೃತ್ತಿ ಅದಕ್ಕೆ ಅವಕಾಶ ಇಲ್ವಾ, ಅಲ್ಲಿ ಯಾರು ಇಲ್ವಾ, ಏಕಾಂಗಿಯಾಗಿದ್ದೀರಾ ಅಂಥ ಸಮಯದಲ್ಲಿ ನೀವಿದ್ದರೆ ಒಂದು ಸ್ಮೃತಿಯ ಮುಖಾಂತರ ಒಂದು ವಾತಾವರಣವನ್ನು ರೆಡಿ ಮಾಡಿ, ಶಾಂತಿಯ ತರಂಗಗಳನ್ನು ಹರಡಿಸಿ, ಪರಮಾತ್ಮನ ಸ್ಮೃತಿಯ ತರಂಗಗಳನ್ನು ಹರಡಿಸಿ, ಪರಮಾತ್ಮನ ಸಂದೇಶದ ಜ್ಞಾನದ ತರಂಗಗಳನ್ನು ಹರಡಿಸಿ, ಇದು ವೃತ್ತಿ ಮುಖಾಂತರ ಮಾಡಬಹುದು. ಇನ್ನು ಕೃತಿ ಅಂತಂದರೆ, ನೀವು ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ವಾರ್ಯಮಯ ಆತ್ಮ, ಎಂಥ ಮುಕ್ತ ಆತ್ಮ ನಾನು, ಸರ್ವಬಂಧನ ಮುಕ್ತ ಆತ್ಮ ನಾನು, ಸರ್ವಶಕ್ತಿವಂತ ಆತ್ಮ ನಾನು, ಪಾತ್ರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ವಾರ್ಯವಾ ಗ್ರೇಟ್, ಐ ಆಮ್ ಗ್ರೇಟ್ ಅಂದ್ಕೊಂಡು ಆ ಪಾತ್ರದಲ್ಲಿ ಇದ್ದುಕೊಂಡು, ಕೃತಿಯಲ್ಲಿ ಲೈಟ್ ಆಗಿದ್ದುಕೊಂಡು ನೀವು ಕರ್ಮವನ್ನು ಮಾಡಿದಾಗ ಖಂಡಿತವಾಗಿ ಅದು ಸೇವೆ ಆಗತ್ತೆ. ಒಂದು ಕ್ಷಣನೂ ಕೂಡ ನಿಮಗೆ ವ್ಯರ್ಥ ಆಗೋದಿಲ್ಲ. ವ್ಯರ್ಥ ಮಾತಿ ಇರಲಿ, ವ್ಯರ್ಥ ದೃಷ್ಟಿ, ವ್ಯರ್ಥ ಸಂಕಲ್ಪ, ಯಾವುದೇ ಕ್ಷಣವೂ ವ್ಯರ್ಥವಾಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ನೀವು ಯೂಸ್ ಮಾಡ್ಕೊಳ್ಳೋದು ಕಲ್ತ್ಬಿಟ್ರಿ ಅಂತಂದರೆ, ನೀವು ಮಲಗಿಲಿದ್ದರೂ ಸೇವೆ ಆಗ್ತಾನಂತೆ. ನಾನು ಮಲಗುವಾಗಲೂ ಕೂಡ ಅದೇ ಸ್ಮೃತಿಯಲ್ಲಿದ್ದುಕೊಂಡು, ಅಲ್ಲಿನೂ ಎಲ್ಲ ಆತ್ಮರನ್ನು ಇಮರ್ಜ್ ಮಾಡಿಕೊಂಡು, ಅವಾಗಲೂ ಸೇವೆ ಮಾಡ್ತಾ 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 ನಿದ್ದೆ ಹೋಗಬೇಕು. ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ಮತ್ತೆ ಕಣ್ಣ ತೆರೆದ ತಕ್ಷಣ, ವಾವ್ ಬ್ಯೂಟಿಫುಲ್, ನಾನು ಅವತರಿತ ಆತ್ಮ, ಮತ್ತು ಇವತ್ತು ನನ್ನ ಪಾತ್ರ ಇದೆ. ಮಲಗಿದಾಗ ನಾನು ಮನೆಗೆ ಹೋಗ್ಬಿಡ್ಬೇಕು. ಹೆಂಗೆ ಡ್ಯೂಟಿ ಮುಗಿದ ತಕ್ಷಣ ಮನೆಗೆ ಹೋಗ್ತಾರೋ ಹಾಗೆ ಮಲಗುವ ಲಾಸ್ಟ್ ಸಮಯದಲ್ಲಿ ಪರಮಧಾಮವನ್ನು ಇಮರ್ಜ್ ಮಾಡಿಕೊಂಡು, ಮನೆಯೊಳಗಡೆ ಬಂದುಬಿಟ್ಟಿದ್ದೀನಿ, ಮನೆಯೊಳಗಡೆ ಮಲಗಿದ್ದೀನಿ, ಅಪ್ಪನ ಜೊತೆ ಇದ್ದೀನಿ ಅಂತಲೇ ಅಂದ್ಕೊಂಡು ಅಲ್ಲೇ ಮಡಿಲಲ್ಲಿ ಮಲಗಿದಂತೆ
ಪರಮಧಾಮದಲ್ಲಿ ಇದ್ದಿರಬೇಕು. ಎದ್ದ ತಕ್ಷಣ ನಮಗೆ ಪರಮಧಾಮದಲ್ಲೇ ಸ್ಮೃತಿ ಇರಬೇಕು. ಅಂದರೆ ಅಲ್ಲೇ ಇದೀವಿ ಇಡೀ ರಾತ್ರಿ ಅಂತ ಯೋಗ ಮಲಗಿದಾಗನೂ ಆಗಿರುತ್ತೆ. ಅಲ್ಲಿಂದ ಎದ್ದು ಇವತ್ತಿನ ಪಾತ್ರಕ್ಕಾಗಿ ಮತ್ತೆ ನಾನು ಅವತರಿತನಾಗಬೇಕು ಶರೀರದಲ್ಲಿ ಅಂತ ಇಮರ್ಜ್ ಮಾಡಿಕೊಂಡು ಅಂತ ಒಂದು ಸೆಕೆಂಡಲ್ಲಿ ಮತ್ತೆ ಶರೀರದಲ್ಲಿ ಬಂದು ನಾನು ಅವತರಿತನಾಗಿದ್ದೇನೆ, ಇವತ್ತಿನ ಪಾತ್ರವನ್ನು ನಿಭಾಯಿಸ್ತೇನೆ, ಅದು ಏನೇ ಇದ್ದರೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೇನೆ ಅಂತ ಹೇಳಿ ಅವಾಗಲೂ ಕೂಡ ನೀವು ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡು ಆ ಸಾಕ್ಷಿ ದೃಷ್ಟ ಪಾತ್ರದ ಡಿಫ್ರೆನ್ಸನ್ನು ಅನುಭವ ಮಾಡ್ತಾ ಮಾಡ್ತಾ ಆತ್ಮಿಕ ಸ್ಮೃತಿ, ಆತ್ಮಿಕ ನಶೆ, ಆತ್ಮಿಕ ದೃಷ್ಟಿ ಎಷ್ಟು ನೀವು ಪಕ್ಕಾ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಅದರಲ್ಲಿ ಒಂದು ಎಂಜಾಯ್ಮೆಂಟ್ ಕಂಡುಕೊಳ್ತೀರಿ. ಆವಾಗ ನೀವು ನೋಡುವ ದೃಷ್ಟಿಯಿಂದನೂ ಸೇವೆ, ಆಡುವ ಮಾತಿನಿಂದನೂ ಸೇವೆ, ಮಾಡುವ ಕೃತಿಯಿಂದನೂ ಸೇವೆ, ಆಲೋಚನೆಯಿಂದಲೂ ಸೇವೆ, ವಾಯುಮಂಡಲದಿಂದಲೂ ಸೇವೆ. ನೀವು ನಿಂತರೂ ಸೇವೆ, ನೀವು ಕುಂತರೂ ಸೇವೆ. ಇದಕ್ಕೆ ನೀವು ಸೇವಾ ಕೇಂದ್ರದಲ್ಲೇ ಇರಬೇಕು ಅಂತ ಇಲ್ಲ, ಇದಕ್ಕೆ ನೀವು ಬಿಳಿ ಬಟ್ಟೆನೇ ಹಾಕ್ಕೊಂಡಿರಬೇಕು ಅಂತಿಲ್ಲ, ಇದಕ್ಕೆ ನೀವು ಸರೆಂಡ್ರೇ ಆಗಿರಬೇಕು ಅಂತ ಇಲ್ಲ, ಇದಕ್ಕೆ ನೀವು ಬ್ರಹ್ಮ ಕುಮಾರಿಯರೇ ಆಗಿರಬೇಕು ಅಂತ ಇಲ್ಲ. ನೀವು ಮಾತೆಯರಾದರೂ ಸರಿ, ಲೌಕಿಕದಲ್ಲಿದ್ದರೂ ಸರಿ, ಬಂಧನದಲ್ಲಿದ್ದರೂ ಸರಿ, ಕರ್ತವ್ಯದಲ್ಲಿದ್ದರೂ ಸರಿ, ನೀವು ಮನೆಯಲ್ಲಿದ್ದರೂ ಸರಿ. ಇದನ್ನು ಮಾಡೋದಕ್ಕೆ ಅನ್ಕಂಡೀಷ್ನಲ್, ಇದು ಯಾವ ಕಂಡೀಷನಲ್ ಇಲ್ಲ, ಜೀರೋ ಕಂಡೀಷನ್. ಇದಕ್ಕಿನ್ನು ಯಾವುದೂ ಇಲ್ಲಿ ಅಡ್ಡಿ ಬರೋದಿಲ್ಲ. ಇಲ್ಲಿ ಧಾರಣೆ, ಸೇವಾ ಅದೆಲ್ಲ ನೆಕ್ಸ್ಟು, ದುಡ್ಡು, ಇದಕ್ಕೆ ಯಾವ ಶ್ರೀಮತ? ಇದೇ ಶ್ರೀಮತ ಮಸ್ಟ್ ಅಂಡ್ ಶುಡ್. ಫಸ್ಟ್ ಶ್ರೀಮತ ಸ್ಮೃತಿ ಸ್ವರೂಪನಾಗೋದೇ ಇಲ್ಲಿ ಶ್ರೀಮತ. ಇಲ್ಲಿ ಸ್ಥೂಲ ಆಚರಣೆಗಳು, ಸ್ಥೂಲ ಶ್ರೀಮತ, ಅದು ಎಲ್ಲವನ್ನ ದಾಟಿ ಒಳಗಡೆ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನ ಸ್ಮೃತಿಯಲ್ಲಿದ್ದು ಆತ್ಮೀಯ ದೃಷ್ಟಿ, ಆತ್ಮೀಯ ವಾರ್ತಾಲಾಪ ಮಾಡೋಕ್ಕೆ ಬಂದಂಥ ಒಂದು ಆತ್ಮರ ಮುಂದೆ ಬೇಕಾದಷ್ಟು ಧಾರಣೆ ಮಾಡಿಕೊಂಡು ಪಲ್ಟಿ ಹೊಡೆದ್ರೂ ಕೂಡ ಇವ್ರನ್ನ ಸರಿಸಮ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಂತ ಸ್ಥೂಲ ಧಾರಣೆ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ಥೂಲ ಧಾರಣೆ, ಸ್ಥೂಲ ಸೇವೆಗೆ ಎಷ್ಟು ಇದೆಯೋ ಅದಕ್ಕಿಂತ ಜಾಸ್ತಿ ಸೂಕ್ಷ್ಮ ಧಾರಣೆಗಳು ಸೂಕ್ಷ್ಮ ಸೇವೆಗಿರುತ್ತೆ. ಅದಕ್ಕಿಂತನೂ ಜಾಸ್ತಿ ಈ ನಿರಾಕಾರ ಸ್ಮೃತಿ ಮತ್ತು ನಿರಾಕಾರ ಸ್ಥಿತಿ, ನಿರಾಕಾರ ಆತ್ಮೀಯ ವಾರ್ತಾಲಾಪಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ. ಇದರಲ್ಲಿರೋರು ಎಲ್ಲ ಶ್ರೀಮತದಲ್ಲಿ ಇದ್ದಂಗೆ. ಯಾಕಂದರೆ ಇದನ್ನು ಬಿಟ್ಟು ಬರೀ ಸ್ಥೂಲ ಧಾರಣೆಗಳನ್ನು ಇಟ್ಕೊಂಡು ಹೋದರೆ ಎಲ್ಲವೂ ವ್ಯರ್ಥ. ಇದು ಇದ್ದು ಬಿಟ್ಟರೆ ನಿಮ್ಮ ದೃಷ್ಟಿಯಿಂದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕೃತಿಯಿಂದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮಾತಿನಿಂದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಇದು 24x7 ಮಾಡ್ಕೊಳ್ಬೇಕಷ್ಟೆ. ಒಂದೇ ಸಲಕ್ಕೆ ಆಗೋದಿಲ್ಲ. ಎಷ್ಟೇ ನೀವು ಅಭ್ಯಾಸ ಮಾಡಿದರೂ ಕೂಡ ದಿನದ 24 ಗಂಟೆಯಲ್ಲಿ 1 ಗಂಟೆ ವ್ಯರ್ಥದಲ್ಲಿ ಬಂದರೂ ಕೂಡ ಆವಾಗ ಮತ್ತೆ ಒಂದಷ್ಟು ತಪ್ಪುಗಳಾಗತ್ತೆ. ಕೃತಿಯಿಂದ ಆಗ್ಬೋದು, ದೃಷ್ಟಿಯಿಂದ ಆಗ್ಬೋದು, ಸಂಕಲ್ಪದಿಂದ ಆಗ್ಬೋದು, ಕೋಪದಿಂದ ಆಗ್ಬೋದು, ಯಾವುದೋ ಒಂದಷ್ಟು ವೇರಿಯೇಷನ್ಸ್ ಬಂದು ಹೋಗುತ್ತೆ. ಯಾವಾಗ ಮತ್ತು ಅಷ್ಟೆಲ್ಲ ಮಾಡಿದ್ದು ವೇಸ್ಟ್ ಅಂದರೆ ಇಲ್ಲ. 24 ಗಂಟೆಯಲ್ಲಿ 23 ಗಂಟೆ ಸ್ಥಿತಿ ಸ್ವರೂಪರಾಗಿದ್ರಿ, ಮಲಗುವಾಗಲೂ ಎದ್ದಾಗಲೂ ಎಲ್ಲನೂ ಕೂಡ. ಆದರೆ 1 ಗಂಟೆ ನೀವು ಒಂದಷ್ಟು ಬಹಿರ್ಮುಖದಲ್ಲಿ ಬಂದುಬಿಡ್ತೀರಿ, ಪ್ರೆಸರಿಗೆ ಒಳಗಾಗ್ಬಿಡ್ತೀರಿ, ಏನೋ ಒಂದು ಬ್ಲಾಸ್ಟ್ ಒಳಗಡೆಯಿಂದ ಆಗುತ್ತೆ ನಿಮಗೆ, ಕೋಪದಲ್ಲಿ ಬಂದುಬಿಟ್ಟಿವತ್ತು ಎಲ್ಲ ವ್ಯರ್ಥ ಆಯ್ತು ಅಂದರೆ ಖಂಡಿತವಾಗಿ ಇಲ್ಲ. ಆ ಥರ ಯಾವತ್ತೂ ಅಪ್ಸೆಟ್ ಆಗಬೇಡಿ. ಕೆಲವರೆಲ್ಲನೂ ಕೂಡ ಇಡೀ ದಿನ ಸ್ಥಿತಿ ಚೆನ್ನಾಗಿಟ್ಕೊಂಡಿರ್ತಾರೆ, ಅಮೃತ ವೇಳೆ ಮಾಡಿರ್ತಾರೆ, ಮುರಳಿ ಕೇಳಿರ್ತಾರೆ, ನುಮಾಶಾಮ್ ತನಕ ಚೆನ್ನಾಗಿರ್ತಾರೆ. ರಾತ್ರಿಯಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಗಿಬಿಡುತ್ತೆ, ಪತಿ ಜೊತೆನೋ ಮಕ್ಕಳ ಜೊತೆನೋ ಮನೆಯಲ್ಲಿ ತನ್ನ ಯಾವುದೋ ಒಂದು ಸಂದರ್ಭಕ್ಕೆ. ಆವಾಗ ಅಯ್ಯೋ ಇಡೀ ದಿನ ಮಾಡಿದ್ದು ವೇಸ್ಟ್ ಆಗೋಯ್ತು. ಆ ಥರ ಇಲ್ಲ. ನಾವಿಲ್ಲಿ ಪಾತ್ರ ಮಾಡುವವರು, ತಮೋ ಪ್ರಧಾನದಲ್ಲಿ ಇರುವವರು, ನಾವು ಮನುಷ್ಯರು, ದೇವತೆಗಳಾಗಿಲ್ಲ ಇನ್ನೂ. ಆಗತ್ತೆ, ತಪ್ಪುಗಳು ನಮ್ಮಿಂದನೇ ಆಗ್ತಾ ಇದೆ ಅಂತಲೇ ಪರಮಾತ್ಮ ಬಂದಿರೋದು ನಮ್ಮನ್ನು ಸರಿ ಮಾಡಲಿಕ್ಕೆ. ಇಲ್ಲಿ ಯಾರೂ ಸತ್ಯವಂತರಿಲ್ಲ, ಯಾರೂ 100% ಪರ್ಫೆಕ್ಟ್ ಇರೋರಿಲ್ಲ. ಇಲ್ಲಿ ಎಲ್ಲ ಇಂಪರ್ಫೆಕ್ಟ್ ಆಗಿರೋರನ್ನೇ ಕರೆದುಕೊಂಡು ಈ ಪರ್ಫೆಕ್ಟ್ ಮಾಡಲಿಕ್ಕೇ ಈ ವಿದ್ಯಾಲಯ ಇರೋದು. ಹಾಗಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಅಭ್ಯಾಸ ಮಾಡ್ತಾನೆ ಇರ್ತಾರೆ, ಒಂದಲ್ಲ ಒಂದು ರೀತಿಯ ತಪ್ಪುಗಳು ನಡೀತಾ ಇರುತ್ತೆ. ಇದು ಒಳಗಡೆ ನಡೆಯುವಂಥ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ. ಕೆಲವರದ್ದು ತೋರಿಸ್ಕೊಳ್ತಾರೆ, ಕೆಲವರು ತೋರಿಸ್ಕೊಳ್ಳಲ್ಲ, ಕೆಲವರು ನೊಂದುಕೊಳ್ತಾರೆ, ಕೆಲವರು ನೊಂದುಕೊಳ್ಳಲ್ಲ, ಕೆಲವರು ಹಲ್ಲೆ ಬಿಟ್ಟಾಕಿ ಮುಂದೆ ಏನು ವಾಟ್ ನೆಕ್ಸ್ಟ್ ಅಂತ ಪ್ರಾಕ್ಟೀಸಿಗೆ ಇಳಿತಾರೆ, ಮುಂದುವರಿತಾ ಹೋಗ್ತಾರೆ. ಕೆಲವರಿಗೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾದ ತಕ್ಷಣವೇ ಅಲ್ಲೇ ಒಳಗೊಳಗಡೆ ಮನಸ್ಸಲ್ಲಿ ಕೊರ್ಕೊಂಡು ಬಾಬರವ್ರಿಗೆ ಹೇಳ್ಕೊಂಡು ಸಂಕಟ ಪಟ್ಕೊಂಡು
ಅಲ್ಲೇ ಇದ್ದು ಬಿಡ್ತೀವಿ. ಅದು ನಮ್ಮ ಅತಿ ಒಳ್ಳೆಯತನ. ಅಂದರೆ ನಮಗೆ ನಾವು ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡ್ಬಿಟ್ವಿ, ತಪ್ಪು ಮಾಡಿಬಿಟ್ಟೆ, ನಾನು ಕೋಪದಲ್ಲಿ ಬಂದುಬಿಟ್ಟೆ, ಇನ್ನೊಂದು ಮತ್ತೊಂದು ಅಂದ್ಕೊಂಡು ಭಾಳ ಸಾಫ್ಟ್ ಆಗಿರೋರು ಸ್ವಲ್ಪ ಸಂಕಟ ಪಡ್ತಾರೆ ನಿಜ. ಆದರೆ ಇದು ಪುರುಷಾರ್ಥಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಇದು ಗೊತ್ತಿರಬೇಕು ನಮಗೆ. ನಾವೆಲ್ಲ ಪೂರ್ತಿ ಹಾಳಾಗಿರೋರೇ, ಪೂರ್ತಿ ವಿಕಾರಿಗಳೇ, ಪೂರ್ತಿ ವ್ಯರ್ಥದಲ್ಲಿ ಇರೋರೇ, ಪೂರ್ತಿ ತಮೋಪ್ರಧಾನವಾಗಿರೋರೇ, ಶೂದ್ರರೇ. ಇಲ್ಲಿ ಯಾರೂ ಸಂಪನ್ನರಿಲ್ಲ, ಯಾರೂ ಪರ್ಫೆಕ್ಟ್ ಇಲ್ಲ. ಯಾವಾಗ ನಾವು ಪರ್ಫೆಕ್ಟ್ ಆಗ್ತೀವಿ? ಬ್ರಹ್ಮ ಬಾಬಾ ಮಮ್ಮ ದಾದಿಯರ ಥರ ಅಂದರೆ 24x7 ಸ್ಮೃತಿ ಸ್ವರೂಪ ಪಕ್ಕ ಆದಾಗ, ಸಾಕ್ಷಿ ಆದಾಗ ನಾನು ಪರ್ಫೆಕ್ಟ್ ಆಗ್ಬೋದು. ಅಲ್ಲಿಯ ತನಕ ನೀವು 23 ಗಂಟೆ 50 ನಿಮಿಷ ಮಾಡಿದರೂ ಕೂಡ ಇನ್ನೂ 10 ನಿಮಿಷ ನಿಮಗೆ ಅಪ್ಸೆಟ್ ಮಾಡ್ತಾ ಇದ್ರು ಅದು ಅಪ್ಸೆಟ್ಟೇ, ಅದು ದೋಷನೇ, ಅದು ನಡೀತಾನೇ ಇರುತ್ತೆ. ಒಂದು ಕ್ಷಣ ಸಂಪನ್ನ ಸ್ಥಿತಿ ತಲುಪುವವರೆಗೂ ಕೂಡ 24x7 ಆಗುವವರೆಗೂ ಕೂಡ ಇದೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ನಡೀತಾ ಇರುತ್ತೆ. ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಎಷ್ಟು ಇದನ್ನು ಕೆರೆದು ಗಾಯ ಮಾಡಿಕೊಂಡು ಎಷ್ಟು ನೀವು ಅಲ್ಲೇ ಹತ್ಕೊಂಡು ಇರ್ತೀರಿ, ಸಂಕಟ ಪಡ್ತೀರಿ, ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ನೆಗೆಟಿವಿಟಿಗೆ. ಅಯ್ಯೋ ಅಣ್ಣವ್ರೆ, ನಾವು ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡಂಗಾಗತ್ತೆ. ಹೌದು, ದ್ರೋಹ ಏನು ಬಂತಿದ್ರಲ್ಲಿ? ನೀನು ಇರೋದೇ ಹಿಂಗೆ, ನೀನು ಶೂದ್ರನೇ, ನೀನು ತಪ್ಪೇ ಮಾಡೋದನು, ವ್ಯರ್ಥದಲ್ಲೇ ಇದ್ದವನು. ಇದರಲ್ಲಿ ಏನಿದೆ ಹೊಸದು? ಆದರೆ ಅಂಥವ್ನು ಇವತ್ತು ಇಷ್ಟು ಹೊಸದು ಮಾಡ್ತಾ ಇದ್ದೀನಿ. 23 ಗಂಟೆಗಳ ಕಾಲ ನಾನು ವ್ಯರ್ಥ ಮುಕ್ತನಾಗಿದ್ದೀನಿ, ಶ್ರೀಮತದಂತೆ ನಡೀತಾ ಇದ್ದೀನಿ, ಆತ್ಮೀಯ ದೃಷ್ಟಿಯಲ್ಲಿ ಬಂದಿದ್ದೀನಿ. ಇದು ಕಾಣಿಸಲ್ವ ನಿಮಗೆ? ಇದನ್ನು ನೋಡ್ಕೊಳ್ಳಿ. ಇಷ್ಟು ಒಳ್ಳೆಯದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಒಳ್ಳೆಯದನ್ನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಒಳ್ಳೆಯದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಒಳ್ಳೆಯದನ್ನು ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಒಳ್ಳೆಯ ಪರಿವಾರದ ಜೊತೆ ಇರಲಿಕ್ಕೆ ಆರಂಭ ಮಾಡಿದ್ದೇನೆ. ಇದು ಒಳ್ಳೆ ಗುಡ್ ಸೈನ್. ಅದರಲ್ಲಿ ಒಂದು ಸಣ್ಣ ಪುಟ್ಟ ದೋಷ ನಡೀತಾ ಇರುತ್ತೆ, ಅಂತಿಮ ಕ್ಷಣದವರೆಗೂ ಎಲ್ಲರಿಗೂ ಕೂಡ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್. ಇದನ್ನು ನೋಡಿಕೊಂಡು ನಾವು ಅಪ್ಸೆಟ್ ಆಗಬಾರ್ದು. ಒಳಗಡೆ ನಮ್ಮನ್ನು ನಾವು ಜಾಗೃತಿ ಮಾಡ್ಕೊಳ್ಬೇಕು. ಒಳಗಡೆ ನೀವು ಇಲ್ಲಿ ನಿಮ್ಮನ್ನು ನೀವು ಬಂಧಿಸ್ಕೊಂಡ್ರೆ ಇಲ್ಲಿ ಯಾರು ಬಂದು ಬಿಡಿಸಲ್ಲ ನಿಮ್ಮನ್ನು. ಯಾಕಂದ್ರೆ ಇದು ಯಾರಿಗೂ ಕಾಣಿಸೋದು ಇಲ್ಲ. ಸಂಕಟ ಪಟ್ಕೊಂಡು ಇನ್ನು ಕೆಳಗಡೆ ಹೋಗ್ಬಿಡ್ತೀವಿ. ಅದಕ್ಕೆ ನಮ್ಮನ್ನು ನಾವು ಜಾಗೃತಿ ಮಾಡ್ಕೊಳ್ಬೇಕು. ಇವತ್ತು ಇಷ್ಟು ಗಂಟೆ ಮಾಡೋಕ್ಕಾಯ್ತು, ನೀವು ಮಾಡ್ಕೊಂಡಿರೋದು ಕೋಪನೋ ತಾಪನೋ ವ್ಯರ್ಥನೋ ಎಷ್ಟೊತ್ತು? 1 ನಿಮಿಷನೋ 2 ನಿಮಿಷನೋ 5 ನಿಮಿಷನೋ ಅರ್ಧ ಗಂಟೆ 1 ಗಂಟೆ. ಆದರೆ 23 ಗಂಟೆ ನಿಮಗೆ ಸ್ಯಾಟಿಸ್ಫೈ ಇರುತ್ತೆ ಅಂದರೆ ನೀವು 100% ಒಳ್ಳೆಯ ಪುರುಷಾರ್ಥಿಗಳು. ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಸ್ಮೃತಿ ಸ್ವರೂಪರಾಗೋದ್ರಲ್ಲಿ ರುಚಿ ಕಡಿಮೆ ಆಗ್ತಾ ಇದೆ, ಆತ್ಮೀಯ ವಾರ್ತಾಲಾಪ ಮಾಡೋದರಲ್ಲಿ ರುಚಿ ಕಡಿಮೆ ಆಗ್ತಾ ಇದೆ, ಸಾಕ್ಷಿ ದೃಷ್ಟಿ ನೋಡೋದ್ರಲ್ಲಿ ರುಚಿ ಕಡಿಮೆ ಆಗ್ತಾ ಇದೆ, ಅಭ್ಯಾಸ ಕಡಿಮೆ ಆಗಿದೆ. ಅದನ್ನು ಮಾಡಿಕೊಳ್ಳೋಣ, ನಾಳೆಯಿಂದ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಮಾಡಿಕೊಳ್ಳೋಣ ಅನ್ನೋದ್ರ ಕಡೆಗೆ ಉಮ್ಮಂಗ ಉತ್ಸಾಹ ಇರಬೇಕೆ ಹೊರತಾಗಿ ವ್ಯರ್ಥಕ್ಕೆ ಅವಕಾಶ ಇರಬಾರ್ದು. ಎಷ್ಟು ನಾವು ವ್ಯರ್ಥ ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ಬಲಹೀನರಾಗ್ತಾ ಹೋಗ್ತೀವಿ, ನಾವು ರೇಸಲ್ಲಿ ಹಿಂದೆ ಉಳಿತೀವಿ. ಪಾತ್ರದಲ್ಲಿ ಏನಿದೆಯೋ ಅದಾಯಿತು ಹೋಯಿತು. ವಾಟ್ ನೆಕ್ಸ್ಟ್ ಏನು ಸರಿ ಮಾಡ್ಕೊಳ್ಬೇಕು, ಎಲ್ಲಿ ಸರಿ ಮಾಡ್ಕೊಳ್ಬೇಕು, ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆಗೆ ನಮ್ಮ ಗಮನ ಇದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತರ್ಮುಖಿ ಆಗ್ತಾಯಿರಿ, ಸ್ಮೃತಿ ಸ್ವರೂಪರಾಗ್ತಾಯಿರಿ. ಇದು ಬಿಟ್ಟರೆ ನೋ ಶಾರ್ಟ್ಕಟ್ ರೂಟ್. ಮತ್ತೆ ಆತ್ಮಿಕ ಸ್ಮೃತಿಯಲ್ಲಿ ಬರಬೇಕು, ಅದರ ಅಭ್ಯಾಸ ಮಾಡಬೇಕು, ವ್ಯರ್ಥ ಮುಕ್ತ ಆಗಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿಯ ತನಕ ಏನೇ ನಡೆದಿದ್ರೂ ಕೂಡ ಅದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಇನ್ನು ಮುಂದೆ 24x7 ಆಗೋದಷ್ಟೇ ನಮ್ಮ ಲಕ್ಷ್ಯ. ಅದರ ಕಡೆಗೆ ಗಮನ ಕೊಡೋಣ. ನಾವು ಆತ್ಮೀಯ ದೃಷ್ಟಿ, ಆತ್ಮೀಯ ವೃತ್ತಿ, ಆತ್ಮೀಯ ಕೃತಿಯಲ್ಲಿ ಇದ್ದುಕೊಂಡು ಆತ್ಮೀಯ ಸೇವಾಧಾರಿಗಳಾಗ್ತಾ ನಾವು ಆತ್ಮ ಸಂಪನ್ನ ಮತ್ತು ಸಂಪೂರ್ಣರಾಗೋಣ ಅಂತ ಹೇಳ್ತಾ, ಪಕ್ಕಾ ಸೇವಾಧಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.